ಕಳೆದ ವಾರದಲ್ಲಿ ಇದೆಲ್ಲ ನೋಡಿದ್ವಿ, ಯಾವ ರೀತಿ ಪಾಪಕ್ಕೆ ನಮ್ಮ ಮೇಲೆ ಶಕ್ತಿ ಇದೆ. ಒಂದು. ಎರಡನೇ ವಾಕ್ಯ, ನಮ್ಮನ್ನು ದೇವರು ಯಾವ ರೀತಿ ಸತ್ತೋಗಿರೋದ್ರಿಂದ ನಮ್ಮ ಆತ್ಮವನ್ನು ಎಬ್ಬಿಸ್ತಾರೆ ಅಂತ ಎರಡು ವಿಷಯಗಳನ್ನು ನೋಡಿದ್ವಿ. ಇದನ್ನು ದಾಟಿ ಒಂದು ವಿಷಯ ಏನು ಅರ್ಥ ಮಾಡ್ಕೊಬೇಕಂದ್ರೆ, ದೇವರ ಪ್ರೀತಿ ಅಂದರೆ ಏನು. ಯಾಕಂದರೆ ಎಷ್ಟೋ ಜನ ದೇವರ ಪ್ರೀತಿ ಅಂತ ಹೇಳ್ತಾರೆ. ದೇವರ ಪ್ರೀತಿ ಅಂದರೆ ನಿಮಗೇನು? ನಿಮ್ಮ ಬಾಯಿನಿಂದ ಒಂದು ದೇವರ ಪ್ರೀತಿ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಕೊಡ್ತೀವಲ್ಲ. ஆண்டவருடைய அன்பு அப்படின்ற வார்த்தைக்கு உங்கள் மனசில் வர அர்த்தம் என்ன? ಸ್ಯಾಕ್ರಿಫೈಸ್ ಅಂದರೆ ಸ್ಯಾಕ್ರಿಫೈಸ್ಗೆ ಏನು ಹೇಳ್ತೀರಾ? ಬಿಟ್ಕೊಡೋದು, ತ್ಯಾಗ. ಓಕೆ, ತ್ಯಾಗ. ಓಕೆ, ಬೇರೆ ದೇವರ ಪ್ರೀತಿ ಅಂದರೆ ಏನು? ಯಾಕಂದರೆ ನಮ್ಮನ್ನು ಕೆಟ್ಟ ಮಾರ್ಗದಿಂದ, ಪಾಪದಿಂದ ಬಿಡಿಸುವುದು ದೇವರ ಪ್ರೀತಿ ಅಂತ ಹೇಳ್ತಾರೆ. ಈ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಇರಬೇಕಾದ್ರೇ ಪ್ರಾಬ್ಲಮ್ ಆಗೋದು ನಮ್ಮ ಜೀವನದಲ್ಲಿ. 1 ವರ್ಷ ಆಯಿತು ನಾನು ಬ್ಯಾಪ್ಟಿಸಮ್ ತಗೊಂಡು. 1 ವರ್ಷದಲ್ಲಿ ನಾನು ದುಃಖ ಪಟ್ಟಿದ್ದು ಒಂದೇ ವಿಷಯ ಏನಂದರೆ, ಯಾಕೆ ನನಗೆ ದೇವರ ಪ್ರೀತಿ ಮೊದಲೇ ಅರ್ಥ ಆಗಿಲ್ಲ ಅಂತ. ಈ ದೇವರ ಪ್ರೀತಿ ಯಾವಾಗ ಅರ್ಥ ಆಗುತ್ತಂದರೆ, ನಾವು ಕ್ರಿಸ್ತುವಿನಲ್ಲಿ ಬಂದ ಮೇಲೆ, ಪವಿತ್ರಾತ್ಮರಲ್ಲಿ ತುಂಬಿದ ಮೇಲೆ, ಆವಾಗ ನಮಗೆ ನಮ್ಮ ಪಾಪದ ಏನು ಹೇಳೋದು ಅರ್ಥ ಆಗುತ್ತೆ, ಎಷ್ಟು ದೇವರು ನಮ್ಮನ್ನು ಕ್ಷಮಿಸ್ತಾರೆ ಅಂತ. ಯಾಕಂದರೆ ಪ್ರತಿಯೊಂದು ಸಲ ನಾವು ಪಾಪ ಮಾಡಿ ದೇವರ ಬಳಿಯಲ್ಲಿ ಹೋಗಿ ಕ್ಷಮೆ ಕೇಳಬೇಕಾದ್ರೆ ನಮ್ಮ ಪಾಪದ ಅರಿವು ನಮಗೆ ಬರುತ್ತೆ. ನಾವು ಕ್ಷಮೆ ಕೇಳಿಲ್ಲ ಅಂದರೆ ನಾವು ಪವಿತ್ರಾತ್ಮರೆಲ್ಲ ತುಂಬಲ್ಪಟ್ಟಿಲ್ಲ ಅಂತ ಅರ್ಥ. ಯಾಕಂದರೆ ಒಂದು ವಿಷಯ ಸ್ಟಾರ್ಟ್ ಮಾಡೋಕ್ಕೆ ಮುಂದೆ ಒಂದು ವಿಷಯ ಏನು ಹೇಳ್ತೀನಿ ಅಂದರೆ, ಯಾರು ದೇವರನ್ನು ಬಿಟ್ಟು ದೂರ ಹೋಗ್ತಾ ಇಲ್ಲ, ನಾವು ಕ್ಷಮೆ ಕೊಡೋದ್ರಿಂದ ದೂರ ಹೋಗ್ತಾ ಇದ್ದೀವಿ, ಅಥವಾ ಕ್ಷಮೆ ಕೇಳೋದ್ರಿಂದ ದೂರ ಹೋಗ್ತಾ ಇದ್ದೀವಿ. ವಿ ಡೋಂಟ್ ಡ್ರಿಫ್ಟ್ ಫ್ರಮ್ ಗಾಡ್, ವಿ ಡ್ರಿಫ್ಟ್ ಫ್ರಮ್ ರಿಪೆಂಟೆನ್ಸ್. ನಾವು ದೇವರನ್ನು ಬಿಟ್ಟು ದೂರ ಹೋಗೋದಿಲ್ಲ, ಅಥವಾ ದೇವರು ನಮ್ಮನ್ನು ಬಿಟ್ಟು ದೂರ ಹೋಗಲ್ಲ. ನಾವು ಕ್ಷಮೆ ಕೇಳೋದ್ರಿಂದ ದೂರ ಹೋಗ್ತಾ ಇದ್ದೀವಿ, ದೇವ್ರ ಹತ್ರ ಕ್ಷಮೆ ಕೇಳೋದ್ರಿಂದ. ಕ್ಷಮೆ ಕೇಳ್ತಾ ಇದ್ದರೆ, ಕ್ಷಮೆ ಕೇಳುತ್ತಾ ಪ್ರತಿಯೊಂದು ಸತಿ ಕ್ಷಮೆ ಕೇಳುವಾಗಲೂ ನಾವು ದೇವರ ಹತ್ರನೇ ಇರ್ತೀವಿ. ನಾವು ಯಾವಾಗ ಒಂದು ಚಿಕ್ಕ ವಿಷಯಗಳನ್ನು ಇಲ್ಲ ಪರವಾಗಿಲ್ಲ ಅಂತ ತಳ್ತೀವೋ, ಹೆಂಗಾಗತ್ತಂದರೆ, ಸ್ಟಾರ್ಟಿಂಗಲ್ಲಿ ಒಂದು ತಪ್ಪು ಮಾಡ್ತೀವಿ, ತಪ್ಪಿನಿಂದ ನಮಗೊಂದು ಏನು ತುಂಬ ನೋವಾಗಿರುತ್ತೆ. ಆ ನೋವಿನ ಏನು ಮಾಡ್ತೀವಿ ಅಂದರೆ ದೇವ್ರ ಹತ್ರ ಆಗಿಬಿಡ್ತೀವಿ ಸಡನ್ನಾಗಿ. ಹಾಗೆ 1 ತಿಂಗಳಾದಮೇಲೆ ನೋಡಿದ್ರೆ ತಿರುಗಿ ಅದೇ ಪಾಪಕ್ಕೆ ಹೋಗ್ತೀವಿ. ಯಾಕಂದರೆ ಒಂದು, ದೇವರ ಪ್ರೀತಿ ನಮ್ಗೆ ಅರ್ಥ ಆಗಿಲ್ಲ. 2 ಏನು ಅರ್ಥ ಆಗಿಲ್ಲ ಅಂದರೆ, ನಮಗೆ ಯಾವ ರೀತಿ ದೂರ ಹೋಗ್ತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಿಲ್ಲ. ದೇವರ ಪ್ರೀತಿ ಅರ್ಥ ಆಗಿಲ್ಲ. 2, ಕ್ಷಮೆ ಕೇಳೋದನ್ನು ಬಿಟ್ಟಿದ್ದೀವಿ. ಕ್ಷಮೆ ಕೇಳೋದು ಒಂದೇ ಒಂದು ವಿಷಯ ಅಂದರೆ, ದೇವರ ಹತ್ರ ರಿಪೆಂಟೆನ್ಸ್, ಮನಸ್ತಾಪ ಪಡೋದು ಒಂದು ವಿಷಯ ಸರಿಯಾಗಿಲ್ಲದೆ ಹೋದರೆ ದೇವರನ್ನು ಬಿಟ್ಟು ದೂರ ಹೋಗ್ತಾ ಇರ್ತೀವಿ, ತಿರುಗಿ ಹೋಗ್ತೀವಿ. ಇದಕ್ಕೆ 2 ವಿಷಯಗಳು. ಒಂದು, ಮನಸ್ತಾಪನ ಬಗ್ಗೆ ಎಷ್ಟೋ ಸತಿ ಮಾತಾಡಿದ್ದೀನಿ, ಯಾವ ರೀತಿ ಮನಸ್ಸು ನಾವು ಚೇಂಜ್ ಮಾಡಬೇಕು ಅಂತ. ಆದರೆ ಇವತ್ತು ಯಾವುದು ಕುರಿತು ಮಾತಾಡೋದಂದರೆ, ದೇವರ ಪ್ರೀತಿ ಅಂದರೆ ಏನು, ಏನಕ್ಕೋಸ್ಕರ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕು ಅನ್ನೋದಕ್ಕೆ ಎಫೆಷನ್ಸ್ 3ನೇ ಅಧ್ಯಾಯ, ಎಫೆಷನ್ಸ್ 3ನೇ ಅಧ್ಯಾಯದಲ್ಲಿ 14ರಿಂದ 21ವರೆಗೂ ಓದಬೇಕು. ಮೊದಲು ತಮಿಳಲ್ಲಿ 14 to 21 ಓದ್ಬಿಡಿ. ಎಫೆಷನ್ಸ್ 3, 14ರಿಂದ 21. ಕನ್ನಡ ಅಲ್ಲಿ ನಾನು ಹೇಳ್ತಾ ಒಂದೊಂದು ವಾಕ್ಯವಾಗಿ ಹೋಗೋಣ. ಓಕೆ, ಮೊದಲು ಓದ್ಬಿಡಿ. ಎಫೆಷನ್ಸ್ 3வது அதிகாரம், மைக் ஆன் பண்ணி. எபேசியர் 3ஆம் அதிகாரம் 14லிருந்து 21 வரைக்கும். இது நிமித்தம் நான் பரலோகத்திலும் பூலோகத்திலும் உள்ள முழுக்கிடும் 10க்கும் நாமகர்ணனாகிய நம்முடைய கர்த்தராக இருக்கிற இயேசு கிறிஸ்துனுடைய பிதாவை நோக்கி முழங்கால் படியிட்டு, நீங்கள் அவருடைய ஆவியினாலே உள்ளான மனுஷனில் வல்லமையாய் பலப்படவும், விசுவாசத்தினாலே கிறிஸ்து உங்கள் இருதயத்தில் வாசமாயிருக்கவும், உங்கள் அன்பிலே வேறின்றி நிலை பெற்றவர்களாகி, சகல பரிசுத்தவான்களோடும் கூட கிறிஸ்துவுடனே கூடிய அன்பின் அகலமும் நீளமும் ஆழமும் உயரமும் இன்னதென்று உணர்ந்து, அருவி கெட்டாத அந்த அன்பை அறிந்து கொள்ள வல்லமை உள்ளவர்களாகவும், தேவனுடைய சகல பரிபூரணத்தினாலும் நிறைவேப்படவும், அவர் தமது மகிமையினுடைய ஐஸ்வர்யத்தின்படியே உங்களுக்கு அனுகிரகம் பண்ண வேண்டும் என்று வேண்டிக் கொள்ளுகிறேன். நாம் வேண்டிக் கொள்ளுகிறதற்கு நினைக்கிறதற்கும் மிகவும் அதிகமாய் நமக்குள்ளே கிரியை செய்கிற வல்லமையின்படியே நமக்கு செய்ய வல்லவராகிய அவருக்கு சபையிலே கிறிஸ்து இயேசுவின் மூலமாய் தலைமுறை தலைமுறைக்கும்
சதா காலங்களில் மகிமை உண்டாவதாக. ஆமென். ಆಮೇನ್. ಕನ್ನಡ, ಇವಾಗ ಕನ್ನಡ. ಎಫೆಸಿ 3ನೇ ಅಧ್ಯಾಯ 14-21. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯು ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರ ಎಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ದೇವರು ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆಮೇನ್. ಮೊದಲು ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವರ ಪ್ರೀತಿಯ ಅಗಲ, ಆಳ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ಅದು 18ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ದೇವರ ಪ್ರೀತಿಯ ಅಗಲ, ಆಳ, ಏನು ನಾಲ್ಕು ವಾಕ್ಯಗಳು ಹೇಳ್ತಾರೆ. ಏನೇನು ಹೇಳಿ? ಅಗಲಂ, ನೀಳಂ, ಆಲಂ, ಉಯರಂ. 4 ವಿಷಯಗಳು. ಏನು ಹೇಳ್ತಾರೆ? 4 ಡೈರೆಕ್ಷನ್ ಥರ 4 ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತಾರೆ. ಆದರೆ ಇದನ್ನು ಮೀರಿ ಒಂದು ವಿಷಯವನ್ನು ಹೇಳ್ತಾರೆ. ಏನಕ್ಕೋಸ್ಕರ ಈ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕು ಅಂತ. ಇವತ್ತು ಮೆಸೇಜ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಏನಕ್ಕೋಸ್ಕರ ಪ್ರೀತಿ, ಇವಾಗ 19ನೇ ವಾಕ್ಯ ಓದಿ. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ದೇವರ ಸಂಪೂರ್ಣಕ್ಕೆ ಸರಿಯಾಗಿ ಪರಿಪೂರ್ಣರಾಗುವರಾಗಿ ನಿಮಗೆ ಕ್ರಿಸ್ತ ಯೇಸು ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ತೀನಿ. ಯೇಸು ಕ್ರಿಸ್ತುವಿನ ದೇವರ ಪ್ರೀತಿಯನ್ನು ತಿಳಿದುಕೊಂಡು ಸಂಪೂರ್ಣವಾಗಿ ಯೇಸುವಿನ ಥರ ನಿಮ್ಮನ್ನು ಮಾರ್ಪಡಿಸುವುದು ಆ ಪ್ರೀತಿಯ ಅರ್ಥ. ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಪಾಪಗಳನ್ನು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಭಯ ನಿಮ್ಮ ಪಾಪದಿಂದ ನಿಮ್ಮನ್ನು ಬಿಡಿಸಲ್ಲ. ದುಃಖ ನಿಮ್ಮ ಪಾಪದಿಂದ ನಿಮ್ಮನ್ನು ಬಿಡಿಸಲ್ಲ. ಯಾವುದೇ ವಿಷಯವು ಪಾಪದಿಂದ ನಿಮ್ಮನ್ನು ಬಿಡಿಸಲ್ಲ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳ್ರೆ ಮಾತ್ರ ನಿಮ್ಮ ಪಾಪನ ಬಿಟ್ಟು ಬರೋಕ್ಕಾಗತ್ತೆ. ಆಮೇನ್. ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕು. ದೇವರ ಪ್ರೀತಿಯ ಆಳವನ್ನು ಅರ್ಥ ಮಾಡ್ಕೊಬೇಕು. ಯಾಕಂದರೆ ತುಂಬ ಸುಲಭವಾಗಿ ಒಂದು ವಾಕ್ಯ ಹೇಳ್ತೀವಿ. ಏನಂದ? ஆண்டவர் நம்மளை இவ்வளோ நேசிச்சதுனால அவர் சொந்த மகனையே கொடுத்து என்ன பண்ணாரா? நம்மள ಮೀಟ್ ಎಡ್ತುಕೊಂಡಾರ. ದೇವರು ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ ಕಾರಣದಿಂದ ತನ್ನ ಸ್ವಂತ ಮಗನನ್ನು ಕೊಟ್ಟು ನಮ್ಮನ್ನು ಬಿಡಿಸಿ ಬೇರ್ಪಡಿಸಿ ತಗೊಂಡಿದ್ದಾರೆ ಅಂತ ಅಷ್ಟು ಸುಲಭವಾಗಿ ಮಾತಾಡ್ತೀವಿ. ಆದರೆ ಆ ವಾಕ್ಯದ ಅರ್ಥ ಆ ವಾಕ್ಯದ ಆಳ ಯಾವಾಗ ಅರ್ಥ ಆಗುತ್ತಂದರೆ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳುವಾಗ. ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕಂದ ದೇವ್ರ ಹತ್ರ ನಾನು 1-2 ವಾರದಿಂದ ಕೇಳ್ತಾ ಇದ್ದೆ, ದೇವರೇ ನನಗೆ ಈ ಒಂದು ಕೆಟ್ಟ ಒಂದು ಗುಣ ಅಥವಾ ನನ್ನಲ್ಲಿ ಇರುವಂಥ ಒಂದು ವಿಷಯ ನಿಮ್ಮನ್ನು ದುಃಖ ಪಡಿಸ್ತಾ ಇದೆ. ಆದರೆ ಇದನ್ನು ಬಿಟ್ಟು ಬರೋದಕ್ಕೆ ನನಗೆ ಒಂದು ದೇವರ ಭಯ ಇಲ್ಲ ಅಥವಾ ದೇವರ ಪ್ರೀತಿ ಇಲ್ಲ. ದೇವರ ಭಯ ಅಂತೂ ಇದೆ. ಯಾಕಂದರೆ ಅಥವಾ ಎಕ್ಸಾಂಪಲ್ಗೆ ಹೇಳ್ತಾ ಇದೆ, ನಮ್ಮೆಲ್ಲರಲ್ಲೂ ದೇವರ ಭಯ ಸ್ವಲ್ಪ ಆದರೂ ಇದೆ. ದೇವರು ಎಲ್ಲಿ ನಮ್ಮನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೋ ಅನ್ನುವಂಥ ಭಯ. பவித்ராத்மரை ತಿಳಿದುಕೊಂಡಿರುವಂಥ யார் பரிசுத்தாவை நிஜமாலுமே தெரிஞ்சுக்கொண்டிருக்காங்களோ அவங்களுக்கு ஆண்டவர் என்னை விட்டு தூரம் போயிட்டா என்ன ஆயிடும்ன்ற பயம் இருக்கும். ஆனால் ஆண்டவருடைய அன்பை புரிஞ்சு கொள்ளாமல் இருக்கும்போது அந்த பயம் ಯೂಸ್ಲೆಸ್ ಆಯಿடுது. ದೇವರ ಪ್ರೀತಿ ನಮ್ಗೆ ಅರ್ಥ ಆಗದೇ ಇರುವಾಗ ಆ ಭಯ ಏನಕ್ಕೂ ಉಪಯೋಗ ಆಗ್ತಿಲ್ಲ. ದೇವರ ಭಯದ ಜೊತೆ ಪ್ರೀತಿ ಬೇಕು. ದೇವರನ್ನು ಕಂಡು ಭಯ ಅಲ್ಲ, ದೇವರೆಲ್ಲಿ ನನ್ನನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೋ ಅನ್ನುವಂಥ ಭಯ. ಯೇಸು ಕ್ರಿಸ್ತುವಿನ ಪ್ರೀತಿಗಿಂತ ನಿಮಗೆ ಬೇರೆ ಏನೂ ಬೇಕಿಲ್ಲ ಪಾಪದಿಂದ ಬಿಡಿಸೋದಕ್ಕೆ. ಆಮೇನ್. ಇದು ಕೇಳಬೇಕಾದ್ರೆ ದೇವ್ರು ಏನು ಮಾಡಿದ್ರಂದರೆ, ಇದಕ್ಕೆ ಮುಂಚೆ ಒಂದು ಸಲ ಏನು ಮಾಡಿದ್ದೀನಿ ಅಂದರೆ ರೋಮನ್ಸ್ ಕಂಪ್ಲೀಟ್ ಬುಕ್ಕು ಓದಿದ್ದೀನಿ. ಆದರೆ ಈ ಸತಿ ಏನು ಮಾಡಿದೆ ಅಂದರೆ, ಈ ವಾರದಲ್ಲಿ ಕುಳಿತುಕೊಂಡು ಓದಿದ್ದು ಬರೀ 3 ಚಾಪ್ಟರ್. ರೋಮನ್ಸ್ 1-3 ಚಾಪ್ಟರ್ನ ತಿರುಗಿ ಓದಬೇಕಾದ್ರೆ ಒಂದೊಂದು ಸತಿನೂ ದೇವ್ರು ನಮಗೆ ಹೊಸ ವಿಷಯಗಳನ್ನ ತಿಳಿಸ್ತಾರೆ. ಒಂದು ಸತಿ ಮುಗಿಸುವಾಗಲೂ ದೇವರೇ ನಾವು ಇಷ್ಟು ಇಷ್ಟು ಕೇವಲವಾದ ಮನುಷ್ಯರ ಅಂತ ಅರ್ಥ ಮಾಡಿಸೋದು ಯಾವುದಂದರೆ ರೋಮನ್ಸ್ 1-3. எனக்குள்ள இவ்வளோ பாவம் இருந்தது, இந்த மாதிரி ஒரு பாவமான மனுஷனை ஏற்றுக்கொண்டீங்களா ஆண்டவரே? ಅದು ಅರ್ಥ ಆಗುವಂಥ ಚಾಪ್ಟರ್ಸ್ ರೋಮನ್ಸ್ 1-2-3. ಈ ವಾರ ಏನು ಮಾಡಿ ಅಂದರೆ ರೋಮನ್ಸ್ 1-3ನ ತಿರುಗಿ ಓದಿ. ಸ್ವಲ್ಪನೇ ಓದಿ. ಇವಾಗ ರೋಮನ್ಸ್ 1-3 ಅಂದರೆ ಒಂದು ದಿವಸದಲ್ಲಿ 3 ಚಾಪ್ಟರ್ ಓದೋದಲ್ಲ, ಒಂದು ದಿವಸದಲ್ಲಿ ಒಂದೇ ಚಾಪ್ಟ್ರಲ್ಲಿ ಅದು ರೋಮನ್ಸ್ ಎಲ್ಲಿಂದ ಓದಬೇಕಂದ್ರೆ 16ನೇ ಅಧ್ಯಾಯ. ರೋಮನ್ಸ್ 1ರಲ್ಲಿ
16ನೇ ಅಧ್ಯಾಯದಿಂದ ಕೊನೆಯವರೆಗೂ ತಿರುಗಿ ಓದಿ. ಈ ಓದಬೇಕಾದ್ರೆ ಕೆಲವು ಮುಖ್ಯವಾದ ಏನಂದರೆ ಇನ್ನು ಮಾರಿ ಒಂದು ವಾಕ್ಯ ಬರುತ್ತೆ. ಏನು ವಾಕ್ಯ ಅಂದರೆ ಆದರೆ ದೇವರು. ಈ ವಾಕ್ಯ ತುಂಬ ಮುಖ್ಯ. ಅಂದರೆ ಪ್ರತಿಯೊಂದು ಸಲ ಬೈಬಲಲ್ಲಿ ಎಲ್ಲೆಲ್ಲಿ ಹೇಳ್ತಾರೋ ಆದರೆ ಬಟ್ ಅಂತ ಹೇಳ್ತಾರೆ. ಆನಾಲ್ ಅನ್ನುವಂಥ ವಾಕ್ಯ ಅಷ್ಟು ಮುಖ್ಯ. ಯಾಕಂದರೆ ಇದೆಲ್ಲ ಆಗಿದೆ ಆದರೆ ದೇವರು. ಆ ವಾಕ್ಯ ತುಂಬ ಮುಖ್ಯ. ಅದು ಓದಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ತಿರುಗಿ ಅಂಥ ವಾಕ್ಯಗಳನ್ನ ಓದಬೇಕು. ಓಕೆ, ಇದು ಓದೋಕ್ಕೆ ಮುಂಚೆ ಏನು ಮಾಡೋಣ ಅಂದರೆ ಎಫೆಷನ್ಸ್ 2ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯದವರೆಗೂ ಓದಿ. ಎಫೆಷನ್ಸ್ 2ನೇ ಅಧ್ಯಾಯ 1ರಿಂದ 3. அக்கிரமக்காரினாலும் பாவங்களினாலும் மரித்தவர்களாயிருந்த உங்களை உயிர்ப்பித்தார். எதனால மரித்தனோ? அக்கிரமத்தினாலும் பாவத்தினாலும் மரித்தவர்களா இருந்தோம். அவைகளில் நீங்கள் முதற்காலத்திலே இவ்வுலக வழக்கத்திற்கேற்றபடியாகவும் கீழ்ப்படியமாயின் பிள்ளைகளால் இப்பொழுது கிரியை செய்கிற ஆகாயத்து அதிகார பிரபுவாகிய ஆவிக்கேற்றபடியாகவும் நடந்து கொண்டீர்கள். அவர்களுக்குள்ளே நம் எல்லோரும் முற்காலத்திலே நமது மாம்ச இச்சையின்படி நடந்து நமது மாம்சமும் மனசும் விரும்பினதை செய்து சுபாவத்தினாலே மற்றவர்களைப் போல கோபக்கினை பிள்ளைகளாயிருந்தோம். ಕನ್ನಡ ಓದಿ ಅನ್ಸುತ್ತೆ. ಆತನ ಅಪರಾಧಗಳನ್ನು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದರು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕದ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಆಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ. ಆಮೆನ್. ನಾವು ದೇವರ ಕೋಪಕ್ಕೆ ಗುರಿಯಾಗಿದ್ವಿ. ಇಂಗ್ಲೀಷಲ್ಲಿ ಒಂದು ವಾಕ್ಯ ಯೂಸ್ ಮಾಡ್ತಾರೆ, ವಿ ಫಾಟ್ ಅಗೇನ್ಸ್ಟ್ ಗಾಡ್ ಅಂತ. ವಿ ಫಾಟ್ ಅಗೇನ್ಸ್ಟ್ ಗಾಡ್ನ நான் ஆண்டவருக்கு விரோதமாக சண்டை போட்டேன். இப்படி ಸತ್ಯತೆ ಅಡಕಿ, ಅಂದರೆ ನಿಜವಾದ ಸತ್ಯವನ್ನು ನನ್ನ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಬರೆದಿದ್ದರೂ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇವರು ಮನಸ್ಸಾಕ್ಷಿ ಅಂತ ಒಂದು ಇಟ್ಟಿದ್ದಾರೆ. ದೇವರ ವಾಕ್ಯನೇ ಒಂದು ಮನುಷ್ಯನಿಗೋ ಗೊತ್ತಿಲ್ಲ ಅಂದರು ಅವ್ರ ನ್ಯಾಯ ತೀರ್ಪಿನ ದಿವಸದಲ್ಲಿ ನಿಂತ್ಕೊಳ್ಬೇಕಾದ್ರೆ ಅವರ ಮನಸ್ಸಾಕ್ಷಿಯ ಪ್ರಕಾರ ದೇವರು ಅವರನ್ನ ನ್ಯಾಯ ತೀರ್ಪು ಕೊಡ್ತಾರೆ. ರೋಮನ್ಸ್ 3ನೇ ಅಧ್ಯಾಯ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರಿಗೆ ದೇವರ ಆಜ್ಞೆಯೇ ಗೊತ್ತಿಲ್ಲದೆ ಇದ್ರು ರೋಮನ್ಸ್ 2ರಲ್ಲಿ ಹೇಳ್ತಾರೆ, ಅವರ ಮನಸ್ಸಾಕ್ಷಿಗೆ ತಕ್ಕ ಹಾಗೆ ದೇವರು ಅವ್ರಿಗೇನು ಮಾಡ್ತಾರಂತೆ, ನ್ಯಾಯ ತೀರ್ಪು ಕೊಡ್ತಾರಂತೆ. ಯಾಕಂದರೆ ದೇವರ ನ್ಯಾಯ ಹಂಗಂದ್ರೆ ಕಟ್ಟಳೆಗಳು ಗೊತ್ತಿಲ್ಲದೆ ಇದ್ರೂ ಮನಸ್ಸಾಕ್ಷಿಯಲ್ಲಿ ದೇವ್ರು ಏನು ಹೇಳ್ತಾರೆ, ಇದು ತಪ್ಪು ಇದು ರೈಟು ಅಂತ ಪ್ರತಿಯೊಬ್ಬರಲ್ಲೂ ದೇವ್ರ ಮನಸ್ಸಾಕ್ಷಿಯಲ್ಲಿ ಹೇಳ್ತಾರಂತೆ. ಓಕೆ, ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಯಾರೂ ಸರಿಯಾದ ಮನುಷ್ಯರಲ್ಲ ಅಂತ. ಇವಾಗ ಏನು ಮಾಡಿ ರೋಮನ್ಸ್ 1ನೇ ಅಧ್ಯಾಯ, ರೋಮನ್ಸ್ 1ನೇ ಅಧ್ಯಾಯ 18ರಿಂದ 18 ವಾಕ್ಯ ಮಾತ್ರ ಓದಿ. 18 ರೋಮನ್ಸ್ 1:18. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರು ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ದೇವರ ಕೋಪ ಯಾರ ಮೇಲೆ ತೋರಿ ಬರ್ತಾ ಇದೆ? ಸತ್ಯವನ್ನು ತಿಳಿದುಕೊಂಡು ಸತ್ಯವನ್ನು ಏನು ಮಾಡ್ತಾ ಇದ್ದಾರೆ ಅಂತೆ, ಕ್ರಶ್ ಮಾಡ್ತಾ ಇದ್ದಾರೆ. ಕ್ರಶ್ ಅಂದರೆ ಒಂದನ್ನು ಮರೆ ಮಾಡಿ ಇಡುವುದು. ಏನಕ್ಕೋಸ್ಕರ ಅದು ಮುಖ್ಯ ಅಂದರೆ, ಇದರಲ್ಲಿ 3 ಸೆಗ್ಮೆಂಟ್ ಬರುತ್ತೆ. ರೋಮನ್ಸ್ 1ರಲ್ಲಿ 18ರಿಂದ ಕೊನೆಯವರೆಗೂ ಓದಬೇಕಾದ್ರೆ 3 ಸೆಗ್ಮೆಂಟ್ ಇದೆ. 3 ಸೆಗ್ಮೆಂಟ್ ಅಂದರೆ, ಒಂದು ರೀತಿಯಾದ ಮನುಷ್ಯರು ಇದನ್ನು ಮಾಡ್ತಾರೆ, ಅದಾದಮೇಲೆ ಬೇರೆ ರೀತಿ ಮಾಡ್ತಾರೆ, ಆದಮೇಲೆ ಇನ್ನು ಬೇರೆ ರೀತಿ ಅಂತ. ಇದು ಮೊದಲನೇ ಸಾರಿ ಓದಬೇಕಾದ್ರೆ ನನಗೆ ಅರ್ಥ ಆಗಿಲ್ಲ. 2ನೇ ಸಾರಿ ಓದಬೇಕಂದ್ರೆ 7-8 ಸಾರಿ ಓದಿದ ಮೇಲೆ ಏನು ಅರ್ಥ ಆಯ್ತಂದರೆ, ಇದು ಯಾವ ಕುರಿತಾಗಿ ಮಾತಾಡ್ತಾ ಇದೆ ಅಂದರೆ, ಜನರೇಷನ್ಸ್ ಕುರಿತಾಗಿ ಮಾತಾಡ್ತಾ ಇದೆ. ಜನರೇಷನ್ಸ್ಗೆ ಏನು ಹೇಳ್ತೀರ ಅಂದರೆ, ಒಂದೊಂದು ಸಂತತಿ ಕುರಿತಾಗಿ ಮಾತಾಡ್ತಾರೆ. ಯಾವಾಗಲೂ ಒಂದು ಸಂತತಿ ಸಡನ್ನಾಗಿ ದೇವ್ರನ್ನ ಬಿಟ್ಟು ದೂರ ಹೋಗಲ್ಲ, ಒಬ್ಬೊಬ್ಬರಾಗಿ ದೇವ್ರನ್ನ ಬಿಟ್ಟು ದೂರ ಹೋಗ್ತಾರೆ. ಯಾವ ರೀತಿ ಅಂದರೆ, ಮೊದಲನೇ ಸಂತತಿಯಲ್ಲಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದಿರಲ್ಲ. ದೇವರ ವಾಕ್ಯ ಅವ್ರಿಗೆ ಗೊತ್ತಾಗಿರುತ್ತೆ,
ಲಾಸ್ಟ್ ಮಾಸ್ಟರ್ ಕಡಿಮೆ ಮಾಡಿ. ದೇವರ ವಾಕ್ಯ ಅವ್ರಿಗೆ ಗೊತ್ತಿದ್ರು, ದೇವರ ಲಾಸ್ಟಲ್ಲಿ ರೆಡ್ಡು ಸ್ವಲ್ಪ ಕಡಿಮೆ ಮಾಡಿ. ಹಾಂ, ದೇವರ ವಾಕ್ಯಕ್ಕೆ ಸರಿಯಾಗಿ ಏನು ಮಾಡಿರಲ್ಲ, ನಡೆದಿರಲ್ಲ. ಇದಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ, ಇವಾಗ ನಮ್ಮ ಸಂತತಿ ದೇವರಿಗೆ ಸರಿಯಾಗಿ ನಡೆದಿಲ್ಲ, ಅಥವಾ ನಿಮ್ಮ ಸಂತತಿ ದೇವ್ರಿಗೆ ಸರಿಯಾಗಿ ನಡೆದಿಲ್ಲ. 2000 2010ವರೆಗೂ ಅಂತ ಇಟ್ಕೊಳ್ಳಿ. ಈ ಸಂತತಿ ದೇವ್ರಿಗೆ ಸರಿಯಾಗಿ ನಡೆಯದೇ ಇರುವುದಕ್ಕೆ ಕಾರಣ ಏನಾಗುತ್ತೆ ಅಂದರೆ, ಅವ್ರು ಏನು ಮಾಡ್ತಾರೆ ಅಂದರೆ, ಸತ್ಯ ಗೊತ್ತಿರುತ್ತೆ. ಯಾಕಂದರೆ ಅವ್ರ ಅಪ್ಪ ಅಮ್ಮ ಏನು ಮಾಡಿರ್ತಾರೆ, ಸತ್ಯವನ್ನು ಕಲಿಸಿರ್ತಾರೆ. ಆದರೆ ಆ ಸತ್ಯದ ಪ್ರಕಾರ ನಡೆಯದೇ ಇರುವಾಗ ಅವರ ಮಕ್ಕಳು ದೇವ್ರನ್ನ ಬಿಟ್ಟು ದೂರ ಹೋಗ್ತಾರೆ. 3ನೇ ಜನ್ರೇಷನ್ ದೂರ ಹೋಗ್ತಾರೆ. ಯಾವ ರೀತಿ ದೂರ ಹೋಗ್ತಾರೆ ಅನ್ನೋದನ್ನು ಇವಾಗ ಓದಬೇಕಾದ್ರೆ, ಅದಕ್ಕೆ ಮುಂಚೆ ಏನು ಹೇಳ್ತಾರೆ ಅಂದರೆ, ದೇವರ ಸತ್ಯವನ್ನು, ದೇವರ ಮಹಿಮೆಯನ್ನು ಯಾವ ರೀತಿ ಅವ್ರು ಆಚೆ ತೋರಿಸ್ತಾರೆ ಅಂದರೆ, ನಮ್ಮ ಸುತ್ತಲೂ ನೋಡುವಂಥ ಕ್ರಿಯೇಷನ್ ಅಂದರೆ ದೇವರು ಸೃಷ್ಟಿ ಮಾಡಿರುವಂಥ ಪ್ರತಿಯೊಂದು ವಿಷಯದಲ್ಲೂ ಅವರ ಮಹಿಮೆ ತೋರಿಸ್ತಾರಂತೆ. ಅವರ ಕ್ಯಾರೆಕ್ಟರ್, ಅವರ ಗುಣವನ್ನು ಎಲ್ಲಿ ಅರ್ಥ ಮಾಡ್ಕೊಂಬೋದಂತೆ, ನಾವು ನೋಡುವಂಥ ಪ್ರತಿಯೊಂದು ವಿಷಯದಲ್ಲೂ. ನಾವು ಬೆಳಗ್ಗೆ ಇವಾಗ ಎದ್ದಿದ ತಕ್ಷಣ ಯಾವ ವಿಷಯಗಳು ನೋಡ್ತೀವಿ? ಆಚೆಗಡೆ ಏನು ಕಾಣಿಸ್ತೈತೆ? ನಮಗೆ ಗಾಳಿ ಇದೆ, ಬ್ರೀತ್ ಮಾಡೋದಕ್ಕೆ ಗಾಳಿ ಇದೆ. ಗಾಳಿಯನ್ನು ಮೀರಿದ್ರೆ ಏನಿದೆ? ನಮಗೆ ಸೂರ್ಯ ಇದೆ, ಚಂದ್ರ ಇದೆ, ನಕ್ಷತ್ರಗಳಿದೆ. ಅದಾದಮೇಲೆ ಏನಿದೆ? ಮಳೆ ಸರಿಯಾದ ಟೈಮಿಗೆ ಬರುತ್ತೆ. ಮಳೆಯನ್ನು ಬಿಟ್ಟರೆ ನೆಲ ಇದೆ. ನೆಲವನ್ನು ಬಿಟ್ಟರೆ ನಾವು ಬೇರೆ ನಮ್ಮ ಜೀವನದಲ್ಲಿ ಇರೋದೆಲ್ಲ ಬಿಟ್ಬಿಡಿ. ನೀವು ಜನರಲ್ಲಾಗಿ ಒಬ್ಬರು ಬಾಳ್ಬೇಕಂದ್ರೆ ಏನು ಬೇಕು? ನೀರು, ಬೆಳಕು ಮತ್ತು ಊಟ. 3 ವಿಷಯಗಳು ಬೇಕೇ ಬೇಕು. ಈ 3 ವಿಷಯಗಳು ಯಾವ ರೀತಿ, ನಾವು ಯಾರು ಈ ವಿಷಯಗಳನ್ನ ಏನು ಮಾಡಿಲ್ಲ, ಸೃಷ್ಟಿ ಮಾಡಿಲ್ಲ. ಎಲ್ಲವನ್ನು ಸರಿಯಾದ ರೀತಿಯಲ್ಲಿ, ಎಲ್ಲವೂ ಸೇರಿ ಕೆಲಸ ಮಾಡೋ ರೀತಿಯಲ್ಲಿ ಯಾರು ಸೃಷ್ಟಿ ಮಾಡಿದ್ದಾರೆ? ದೇವರು. ಆದರೆ ಅವ್ರೇನು ಹೇಳ್ತಾರೆ ಅಂದರೆ, ಇಂಥ ದೇವರನ್ನು ಮಹಿಮೆ ಪಡಿಸದಂತೆ ದೇವರು ಸೃಷ್ಟಿ ಮಾಡಿದ ವಿಷಯಗಳನ್ನು ಮಹಿಮೆ ಪಡಿಸ್ತಾರಂತೆ. ಇದೇ ವಾಕ್ಯದಲ್ಲಿ, ಇದಲ್ಲೇ ನೆಕ್ಸ್ಟು ಬರೋದಿದೆ. ಏನು ಹೇಳ್ತಾರೆ ಅಂದರೆ, ಅವರು ತಮ್ಮ ಹಾಗೆ ಇರುವಂಥ ವಿಷಯಗಳನ್ನು, ಹಂಗಂದರೆ ಮನುಷ್ಯರನ್ನು ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅಡ್ಡ ಬೀಳಕ್ಕೆ ಪ್ರಾರಂಭಿಸ್ತಾರಂತೆ. ಇದು ಯಾವ ರೀತಿಯಾಗಿ ನಮ್ಮ ಜೀವನಕ್ಕೆ ಅಳವಡಿಸತ್ತಂದರೆ, ಮೊದಲದಾಗಿ ತನ್ನನ್ನು ತಾನೇ ಮಹಿಮೆ ಪಡಿಸೋಕೆ ಆರಂಭಿಸ್ತಾರೆ. ಒಬ್ಬನು ದೇವರ ಕೈ ಕೆಳಗಡೆ ಅಡಗಿಲ್ಲ ಅಂದರೆ ಅವನು ಪಿಶಾಚಿ ಕೈ ಕೆಳಗಡೆ ಅಡಗಿದ್ದಾನೆ, ಅಥವಾ ತನ್ನನ್ನು ತಾನೇ ಏನು ಮಾಡ್ತಾ ಇದ್ದಾನೆ? ಆರಾಧನೆ ಮಾಡ್ತಾ ಇದ್ದಾನೆ. ಹಿಂಗೆ ತನ್ನನ್ನು ತಾನೇ ಆರಾಧನೆ ಮಾಡಿಕೊಳ್ಳುವಂಥ ಮನುಷ್ಯ ಏನು ಮಾಡ್ತಾನೆ? ತನ್ನ ಮಕ್ಕಳು, ಹಂಗಂದರೆ ನೆಕ್ಸ್ಟ್ ಜನ್ರೇಷನ್ ಏನಾಗುತ್ತೆ? ಸೃಷ್ಟಿಗಳನ್ನು ಆರಾಧನೆ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಇದೆಲ್ಲಿ ನೋಡ್ಬೋದು ಅಂದರೆ, ಯೋಗದಲ್ಲಿ ಚೆನ್ನಾಗಿ ನೋಡ್ಬೋದು. ಏನು ಮಾಡ್ತಾರೆ? ಸೃಷ್ಟಿಗಳನ್ನು ಆರಾಧಿಸ್ತಾರೆ, ಸೃಷ್ಟಿಕರ್ತರನ್ನು ಆರಾಧಿಸಲ್ಲ ಅಂತ ಹೇಳ್ತಾರೆ. ಇದನ್ನು ಬಿಟ್ಟು 3ನೇ ತಲಾಂತರ ಏನು ಮಾಡುತ್ತೆ ಅಂತ ಅದನ್ನು ಮಾತ್ರ ಓದ್ಬಿಡಿ. 24 ಮೊದಲು ಏನು ಹೇಳಿ ಅಂದರೆ, 24ನೇ ವಾಕ್ಯ ಓದಿ. 23 ಮೊದಲು ಓದಿ, ಒಂದು ನಿಮಿಷ. 22 ರೋಮನ್ಸ್ 1 22 23. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯನ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಆದ ಕಾರಣ ಈ ವಾಕ್ಯನೇ ತುಂಬ ಮುಖ್ಯ. ಅದனால் ಇದು ತಮಿಳಲ್ಲಿ 24 ಮುಂದನೇ ವಾಕ್ಯ ಮಾತ್ರ ಓದಿ, ಬರೀ 1ನೇ ವಾಕ್ಯ. ಫಸ್ಟ್ 23-24. அழிவில்லாத தேவனுடைய மகிமையை அழிவுள்ள மனுஷர்கள், பறவைகள், மிருகங்கள், ஊரும் பிராணிகள் ஆகிய இவைகளுடைய ரூபங்களுக்கு ஒப்பாக மாற்றினார்கள். ಇದು ನಿಮಿತ್ತಂ ಇದೆಲ್ಲ ಆದ್ದರಿಂದ ಈ ವಾಕ್ಯನೇ ತುಂಬ ಮುಖ್ಯ. ಯಾವಾಗಲೂ ಬೈಬಲ್ ಓದಬೇಕಾದ್ರೆ ಇಂಥ ವಾಕ್ಯಗಳನ್ನು ಅಂಡರ್ಲೈನ್ ಮಾಡಿಡಬೇಕು. ಯಾಕಂದರೆ ಇದೆಲ್ಲ ಆದ್ದರಿಂದ ದೇವರ ಈ ವಿಷಯವನ್ನು ಮಾಡಿದ್ರು ಅಂತ ಹೇಳುವಂಥ ವಾಕ್ಯಗಳು. ಬಟ್ ಆದರೆ அதனால் இதன் நிமித்தம் அவர்கள் தங்கள் இருதயத்தில் உள்ள இச்சைகளினாலே ஒருவரோடொருவர் தங்கள் சரீரங்களை ಅವಮಾನಪಡಿಸತಕ್ಕದಾಗ ದೇವನ್ ಅವರ್ಗಳೇ ಅಸುತ್ತத்திற்கு ಒಪ್ಪು ಕೊಡುತ್ತಾರೆ. ಆಮೇಲೆ ಇವಾಗ ಓದಿ ಕನ್ನಡಲು. ಆದ ಕಾರಣ ಅವರ ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದರು. ಯಾವ ಕಾರಣದಿಂದ ದೇವರು ಅವರನ್ನ ಆ ವಿಷಯಕ್ಕೆ ಒಪ್ಪಿಸ್ತಾ ಇದ್ದಾರೆ? ಅವರ ಮನಸ್ಸಿನಲ್ಲಿ ಇರುವಂಥದ್ದಿಂದ. ಅವ್ರು ಯಾರನ್ನು ಆರಾಧಿಸ್ತಾ ಇದ್ದಾರೆ? ತಮ್ಮ ರೂಪದಲ್ಲಿ ಇರುವಂಥ ಮನುಷ್ಯರನ್ನು, ಸೃಷ್ಟಿಗಳನ್ನು. ಇದು ಒಂದು ವಿಷಯ ಮಾಡಿದ್ರಿಂದ ದೇವರು ಏನು ಮಾಡ್ತಾ ಇದ್ದಾರೆ? ಅವರನ್ನು. ಆದ್ದರಿಂದ ದೇವರು ಅವರ ಮನಸ್ಸಿನ ಆಸೆಗಳಿಗೆ ಅವರನ್ನು ಬಿಟ್ಬಿಟ್ರಂತೆ. ಆದ್ದರಿಂದ ದೇವರು ಇದಕ್ಕೆ ತುಂಬ ಮುಖ್ಯವಾದ ವಾಕ್ಯ. ಅದರ್ನಾಲದ ஆண்டவர் என்ன பண்ணாரா, அவங்க மனசுக்கு எப்படி ஆசை வருதோ
போய்க்கு என்ன பண்ணுங்க, என்ன வேணுமோ பண்ணுங்கன்ட்டு விட்டுட்டார் ஆண்டவர். அதனால என்ன பண்ண, ನಮ್ಮ ಮನಸ್ಸಿನ ಆಸೆಗಳನ್ನು ದೇವ್ರು ಏನು ಮಾಡುತ್ತೆ ಅಂದರೆ, ಒಂದು ದೇವರ ಕೈ ಕೆಳಗಡೆ ಅಡಗಿರ್ಬೋದು, ಅಥವಾ ಎಫೆಷನ್ಸ್ 2 ಏನು ಹೇಳ್ತಾರೆ, ಅವರು ಪಿಶಾಚ ಕೈ ಕೆಳಗಡೆ ಇರುವ ಕಾರಣದಿಂದ ತಮ್ಮ ಮನಸ್ಸಿನ ಆಸೆಗಳಿಗೂ ತಮ್ಮ ಶರೀರದ ಆಸೆಗಳಿಗೂ ದೇವರವ್ರನ್ನ ಬಿಟ್ಬಿಟ್ರಂತೆ. ಏನಕ್ಕೋಸ್ಕರ ಬಿಟ್ಟರು? ಅವರು ತಮ್ಮ ರೂಪದಲ್ಲೇ ಇರುವಂಥ ಮನುಷ್ಯರನ್ನು, ಸೃಷ್ಟಿಗಳನ್ನು ಏನು ಮಾಡ್ತಾರೆ, ಆರಾಧಿಸ್ತಾ ಇದ್ರು. ಈ ವಾಕ್ಯ ಆದಮೇಲೆ ಇನ್ನೊಂದು ವಾಕ್ಯ ಏನು ಹೇಳ್ತಾರೆ ಅಂದರೆ, ತಿರುಗಿ ಏನು ಹೇಳ್ತಾರೆ ಅಂದರೆ, ಇದನ್ನೇ ಹೇಳ್ತಾರೆ, ಅವರು ತಮ್ಮ ಹಾಗೆ ಇರುವಂಥ ಸೃಷ್ಟಿಗಳನ್ನು ಆರಾಧಿಸ್ತಾರೆ, ಸೃಷ್ಟಿಕರ್ತರನ್ನು ಆರಾಧಿಸುವುದಿಲ್ಲ. ನಾವೂ ಸಹ ಇಷ್ಟು ಸತಿ ಕ್ರಿಸ್ತುವಲ್ಲಿ ಇದ್ದೂ ಒಂದು ನಮ್ಮನ್ನು ನಾವೇ ಆರಾಧಿಸ್ತೀವಿ ಅಥವಾ ಸೃಷ್ಟಿಗಳನ್ನು ಆರಾಧಿಸಕ್ಕೆ ಪ್ರಾರಂಭಿಸ್ತೀವಿ. ನಮ್ಮ ಕೈಯಲ್ಲಿ ಏನು ಮಾಡ್ತೀವಿ, ಕೈಯಲ್ಲಿ ಇರುವಂಥ ಪ್ರತಿಯೊಂದು ವಿಷಯವನ್ನು ಏನು ಮಾಡ್ತೀವಿ, ಆರಾಧನೆ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ಆರಾಧನೆ ಅಂದರೆ ಬೇರೆ ಏನಿಲ್ಲ, ಪ್ರಾರ್ಥನೆ ಮಾಡೋದು ಆರಾಧನೆ ಮಾಡೋದು. ಪ್ರಾರ್ಥನೆ ಅಂದರೆ ಏನು ಮಾಡ್ತೀವಿ, ಮಾತನಾಡೋದು ದೇವರ ಜೊತೆ. ಈ ಮಾತನಾಡುವುದನ್ನೇ ಆರಾಧನೆ ಅಂತ ಹೇಳ್ತೀವಿ. ನಿಜವಾದ ಆರಾಧನೆ ದೇವರನ್ನು ನೋಡಿ, ದೇವರೇ ನೀವು ಮಾಡಿದಕ್ಕೋಸ್ಕರ ಸ್ತೋತ್ರ ಅಂತ ಹೇಳುವುದು. ಈ ಥ್ಯಾಂಕ್ಸ್ ಗಿವಿಂಗ್ ಇದೆಯಲ್ಲ, ಅಷ್ಟೇ ಆರಾಧನೆ. ಈ ಆರಾಧನೆಯನ್ನು ಮೀರಿ ನಾವೇನು ಮಾಡ್ತೀವಿ ಅಂದರೆ, ಆ ವಿಷಯಗಳನ್ನು ಏನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಮೇಯ್ನಾಗಿ ಇಟ್ಕೊಳ್ತೀವಿ. ನಮ್ಮ ಜೀವನದಲ್ಲಿರುವಂಥ ದೊಡ್ಡ ಪ್ರಾಬ್ಲಮ್ಮೇ ಸಮಯ ಇಲ್ಲದೆ ಇರೋದು. ಯಾವುದನ್ನು ಮಾಡೋದಕ್ಕೂ ಸಮಯ ಇಲ್ಲ. ಯಾವಾಗ ನೋಡಿದ್ರು ಏನು ಮಾಡ್ತೇವೆ, ಏನಾದರೂ ಒಂದು ಕೇಳಿಸ್ಬೇಕು, ಏನಾದರೂ ಒಂದು ನೋಡ್ತಾ ಇರಬೇಕು, ಏನಾದ್ರು ಮಾಡ್ತಾ ಇರಬೇಕು. ನಾವು ಕೆಲಸನೇ ಮಾಡ್ತಿದ್ರು ಟಿ ವಿ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರಬೇಕು. ನೋಡ್ತಾ ಇರಲ್ಲ ಟಿ ವಿ, ಆದರೆ ಏನು ಮಾಡಬೇಕು, ಹಿಂದೆ ಓಡ್ತಾ ಏನಾದರೂ ಒಂದು ನಡೀತಾ ಇರಬೇಕು ನಮ್ಮ ಜೀವನದ. ಯಾವಾಗಲೂ ಏನಾದರೂ ಒಂದು ಎದಾಚೋ ನಡೆದಿಟ್ಟೇ ಇರ್ಗೂ ಸುಮ್ಮ ನಮ್ಮ ಮನುಷ್ಯ. ಇದ್ದಿದ್ದರಿಂದ ಮಲಗೋವರೆಗೂ ಏನಾದರೂ ಒಂದು ನಮ್ಮ ಜೀವನದಲ್ಲಿ ನಡೀತಾನೇ ಇರಬೇಕು. ದೇವರ ಆಲಯದಲ್ಲಿ ಒಂದು 1 hour ಕೂತ್ಕೊಂಡು ದೇವರ ವಾಕ್ಯ ಕೇಳುವಾಗಲೂ ನಮ್ಮ ಕೈ ಕಾಲು ಸುಮ್ಮನೆ ಇರಲ್ಲ. ಏನಾದರೂ ಒಂದು ಅಲ್ಲಿ ಇಷ್ಟು ಕೆಲಸ ಆಯಿತು, ಅಷ್ಟೊತ್ತು ಫೋನ್ ಯೂಸ್ ಮಾಡುವಾಗ ಅರ್ಥ ಆಗಿರಲ್ಲ ಕೆಲಸ ಇದೆ ಅಂತ. ದೇವರ ಸಮೂಹದಲ್ಲಿ ಕೂತ್ಕೊಬೇಕಾದ್ರೆ ಏನಪ್ಪ ಇಷ್ಟು ಕೆಲಸ ಇದೆ, ಅದು ಮಾಡಬೇಕು, ಇದು ಮಾಡಬೇಕು, ನಾನು ಇನ್ನೂ ಏನು ಮಾಡಿಲ್ಲ, ನನ್ನ ಕೆಲಸ ಮಾಡಿ ಮುಗಿಸಿಲ್ಲ, ಸ್ನಾನ ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಯಾವಾಗ ಬರುತ್ತೆ, ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಬೇಕಾದ್ರೆ ಬರುತ್ತೆ. ಫೋನ್ ನೋಡ್ತಾ ಇದ್ದು ಸುಮ್ಮನೆ ಇರುವಾಗ ಅರ್ಥ ಆಗಲ್ಲ, ಅಥವಾ ಟಿ ವಿ ನೋಡ್ತಾ ಇರಬೇಕಾದ್ರೆ ಅದೆಲ್ಲ ಅರ್ಥ ಆಗಲ್ಲ. ಇದರಿಂದಾನೇ ದೇವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ನಾವೇ ಆರಾಧನೆ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಸಂತೋಷವಾಗಿರೋದು. ಆ ಕಾಲದಲ್ಲಿ ಏನಿತ್ತಂದರೆ, ಯಾವಾಗ ಹೇಳಿ, ನಾನು ಹುಟ್ಟಿದ್ದು 2000 ಟೈಮ್ಸಲ್ಲೆಲ್ಲ ಹೆಂಗಿತ್ತಂದರೆ, ಒಂದು ಟಿ ವಿಯಲ್ಲಿ ಏನಾದರೂ ಒಂದು ಕಾರ್ಟೂನ್ ನೋಡಬೇಕು, ಒಂದು ಮೂವಿ ನೋಡ್ಬೇಕಂದ್ರೂ ಆ ಫುಲ್ ಮೂವಿ ನೋಡೋಷ್ಟೊತ್ತಿಗೆ ಒಂದು 20-24 ಆ್ಯಡ್ ಹಾಕಿರ್ತಿದ್ರು. ಒಂದು ಕಾರ್ಟೂನ್ ನೋಡಿ ಮುಗಿಸ್ಬೇಕಂದ್ರೂ ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಿದ್ರು, ಅಡ್ವರ್ಟೈಸ್ಮೆಂಟ್. ಅದು ನೋಡಿ ಮುಗಿಸ್ಬೇಕಂದ್ರೆ ನಾನು ಶಾಂತಿಯಿಂದ ಕೂತ್ಕೊಂಡು ಏನು ಮಾಡಬೇಕಾಗಿತ್ತು, ಕಾಯಬೇಕಾಗಿತ್ತು. ಆ ಅಡ್ವರ್ಟೈಸ್ಮೆಂಟ್ ಮುಗಿದ ಮೇಲೆ ನಾನು ನೋಡಿ ಮುಗಿಸ್ಬೇಕು ಅಂತ. ಆಮೇಲೆ ಏನಾಯಿತು, ಸ್ವಲ್ಪ ನಮ್ಗೆ ವಯಸ್ಸಾದ್ಮೇಲೆ ಏನು ಮಾಡ್ತೀವಿ, ಅಡ್ವರ್ಟೈಸ್ಮೆಂಟ್ ಬಂದಿದ ತಕ್ಷಣ ಬೇರೆ ಚಾನೆಲ್ ಸ್ಕಿಪ್ ಮಾಡೋದು ಕಲ್ತ್ವಿ. ಇದು ಮೀರಿ ಏನಾಯಿತು, ಇದೆಲ್ಲ ಮೀರಿದ ಮೇಲೆ ಇವಾಗ ನಮ್ಮ ಕೈಯಲ್ಲಿರುವಂಥ ಫೋನಲ್ಲಿ ಯಾವಾಗ ಬೇಕಾದ್ರೆ ಏನು ಮಾಡ್ಬೋದು, ಯಾವುದೇ ಮೂವಿ ಬೇಕಾದ್ರೂ ನೋಡ್ಬೋದು, ಯಾವುದೇ ವಿಷಯವನ್ನು ಬೇಕಾದ್ರೂ ನೋಡ್ಬೋದು. ಅದರಿಂದ ಏನಾಯ್ತಂದರೆ ನಿಧಾನ ಮರ್ತೋಗ್ತೀವಿ ಎಷ್ಟೋ ಸತಿ. ನಿಧಾನ ಅಂದರೆ ಪುರುಮೆಯ ಇರ್ಕಿರೋದು ಮರೆದಿರತ್ತೆ ಮರ. ಒಂದು ವಿಷಯವನ್ನು ಏನಾದರೂ ಒಂದು ಏನು ಮಾಡಿ, ಯಾವಾಗಲೂ ಮೈಂಡ್ ಏನಿರಬೇಕು, ಬ್ಯುಸಿಯಾಗಿರಬೇಕು. ಸುಮ್ಮನೆ ಕುತ್ಕೊಳ್ಳೋದೇ ಏನು ಮಾಡಿ ಮರ್ತೋಗ್ತೀವಿ. ಸುಮ್ಮನೆ ಇಲ್ಲದೆ ಇರುವಾಗ ದೇವ್ರು ಎಲ್ಲಿ ಮಾತಾಡ್ತಾರೆ? ದೇವ್ರು ಯಾವಾಗಲೂ ಏನು ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ ದೇವ್ರು ನಮ್ಮನ್ನು. ನೀನೊಂದು ವಿಷಯ ಮಾಡ್ತಾ ಇವಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಯಾರೋ ಒಬ್ರು ಬಂದು ಮಾತಾಡ್ತಿದ್ರೆ ಏನು ಮಾಡ್ತೀವಿ, ಹೋಗ ಆ ಕಡೆ. ದೇವರು ಮನುಷ್ಯರಿಗೆ ಹಂಗಿದ್ರೆ ನೀವು ಯೋಚನೆ ಮಾಡಿ, ಅಮ್ಮ ಮನೇಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವಾಗ ಹೋಗಿ ಅಮ್ಮ ಮಾತಾಡ್ಬೇಕು, ಏನು ಮಾಡ್ತಾರೆ, ಹೋಗ ಆ ಕಡೆ, ನಾನು ಕೆಲಸ ಮಾಡಬೇಕು ಅಂತ ಏನು ಮಾಡಿದಾರೆ, ತಳ್ಳಿಬಿಡ್ತಾರೆ. ಅದೇ ಥರನೇ ನಾವು ಯಾವಾಗಲೂ ಒಂದು ವಿಷಯ ಮಾಡ್ತಾ ಇದ್ರೇ ದೇವ್ರು ನಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ದೇವರ ಸಮೂಹದಲ್ಲಿ ಅವರಿಗೆ ಅಂತ ಏನು ಮಾಡಬೇಕು, ಸಮಯ ಕೊಡಬೇಕು. ನಾವು ದೇವರಿಗೆ ಸಮಯ ಕೊಡೋಕ್ಕೆ ಪ್ರಾರಂಭಿಸುವಾಗ ನಮ್ಮ ಜೊತೆಯಲ್ಲಿರೋರಿಗೂ ಸಮಯ ಕೊಡೋಕ್ಕೆ ಪ್ರಾರಂಭಿಸ್ತೀವಿ. ದೇವರಿಗೆ ಸಮಯ ಕೊಡದೇ ಇರಬೇಕಾದ್ರೆ, ಸಮಯ ಕೊಟ್ಟಿಲ್ಲ ಅಂದರೆ ಏನು ಮಾಡಲ್ಲ, ನಮ್ಮ ಜೊತೆಯಲ್ಲಿ ಇರುವಂಥ ತಂದೆ ತಾಯಿಗಳಿಗೆ ಏನು ಮಾಡೋಕ್ಕಾಗಲ್ಲ, ಸಮಯ ಕೊಡೋಕ್ಕಾಗಲ್ಲ. ಓಕೆ, ಇದನ್ನು ಮೀರಿ ಬಡುವಂಥ ವಾಕ್ಯ ನೆಕ್ಸ್ಟ್ ಏನಾಗತ್ತಂದರೆ, ಆದ್ದರಿಂದ ದೇವರು ಅಂತ 27ನೇ ವಾಕ್ಯದಲ್ಲಿ ಬರುತ್ತೆ ನೋಡಿ. 26 ಕನ್ನಡ ಅಲ್ಲೋದು. ಹಾಂ, ಅವರು ಇಂಥದ್ದನ್ನು ಮಾಡಿದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದರು. ಹೇಗೆಂದರೆ ಅವರು ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಕಂಟಿನ್ಯೂ.
ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮೋತ್ತರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷ್ಯವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಆಮೇನ್. ನಮ್ಮ ಏನು ಹೇಳೋದು, ನಮ್ಮ ಇಂಡಿಯಾಲೇ ಅಥವಾ ಯಾವುದೇ ಒಂದು ದೇಶ ತಗೊಳ್ಳಿ, ಏನು ಮಾಡ್ತಾರೆ ಅಂದರೆ ಒಂದು ವಿಷಯವನ್ನು ದೇವರ ಜೊತೆ ಅಂದರೆ ಒಂದು ರಿಲಿಜನ್, ಒಂದು ಧರ್ಮದ ಜೊತೆ ಸೇರಿಸಿ ಕೊತ್ಬಿಟ್ರೆ ಏನು ಬೇಕಾದರೂ ನಂಬ್ತೀವಿ ನಾವು. ಇವಾಗ ನಾನು ನಿಮ್ಮ ಹತ್ರ ಬಂದು ಎಕ್ಸಾಂಪಲ್ಗೆ ಹೇಳ್ತೀನಿ ಅಂತ ಹೇಳ್ಕೊಳ್ಳಿ, ನೀವು ಕೈ ಎಲ್ಲ ನಮ್ಮೆಲ್ರಿಗೂ ಏನು ಗೊತ್ತು, ಕೈ ಕಟ್ ಮಾಡ್ಕೊಳ್ಳೋ ತಪ್ಪು ಅಂತ ಗೊತ್ತು, ನಮಗೆ ನಾವೇ ನೋವು ತರಿಸ್ಕೊಬಾರ್ದು ಅಂತ ಗೊತ್ತು. ಆದರೆ ಇದನ್ನೇ ನೀವು ಯೋಚನೆ ಮಾಡಿ, ಇಲ್ಲಿ ಬೈಬಲಲ್ಲಿ ಇಲ್ಲ. ಬೈಬಲಲ್ಲಿ ಏನು ಹೇಳ್ತಾ ಇದೆ, ನೀವು ಈ ರೀತಿ ಹೊಡೆದುಕೊಂಡು ಬಡ್ಕೊಂಡು ಬಂದು ದೇವ್ರ ಸಮೂಹದಲ್ಲಿ ಕೂತ್ಕೊಂಡ್ರೇ ದೇವ್ರು ನಿಮ್ಮನ್ನು ಆಶೀರ್ವದಿಸೋದು ಅಂತ ಒಂದು ವಿಷಯ ಹೇಳ್ಬಿಟ್ರೆ ಏನು ಮಾಡ್ಕೊತೀವಿ, ದೇವ್ರು ನನಗೆ ಆಶೀರ್ವದಿಸ್ಬೇಕು, ಏನು ಮಾಡಬೇಕು, ಹೊಡ್ಕೊಂಡು ನಾನು ಬರಬೇಕು ಅಂತ. ಈ ರೀತಿ ಏನು ಮಾಡ್ತಾರೆ ಅಂದರೆ ಒಂದೊಂದು ವಿಷಯವನ್ನು ದೇವರೇ ಕೊಡದೇ ಇರುವಂಥ ಕನ್ಫ್ಯೂಷನ್ ಅಂದರೆ ಆಂಡವರು ಹಂಗೆ ಆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಲ್ಲ. ಆದರೆ ತಮ್ಮ ಆಸೆಗಳಿಗೆ ತಕ್ಕ ಹಾಗೆ ತಾವು ಐಡಲ್ಸ್ ಅಂದರೆ ವಿಗ್ರಹಗಳಿಗೆ ಅವ್ರ ಅಪ್ಪ ಅಮ್ಮ ಬಿದ್ದಿರ್ತಾರೆ. ಆ ವಿಗ್ರಹಗಳ ಎಫೆಕ್ಟ್ ಯಾರ ಮೇಲೆ ಬರುತ್ತೆ ಅಂದರೆ ಮಕ್ಕಳ ಮೇಲೆ ಬರುತ್ತೆ. ಆ ಮಕ್ಕಳು ಏನಾಗ್ತಾರೆ, ತಮಗೆ ಒಂದು ರೀತಿಯಾದ ಕನ್ಫ್ಯೂಷನ್ ಏನಂತ, ನನಗೆ ಹೆಂಗಸ್ರು ಇಷ್ಟನಾ ಗಂಡಸ್ರು, ನಾನು ಗಂಡಸ ಅನ್ನುವಂಥ ಡೌಟ್ ಎಷ್ಟೋ ಮಕ್ಕಳಿಗೆ ಅಥವಾ ಜನರಿಗೆ. ಈ ಡೌಟ್ ಇರೋದ್ರಿಂದ ಏನು ಮಾಡ್ತಾರೆ, ಇದನ್ನು ಸ್ವಲ್ಪವಾಗಿ ಒಂದೇ ಸತಿ ಇವಾಗ ಯೋಚನೆ ಮಾಡಿ, ಇದೆಲ್ಲ ದೇವ್ರ ವಾಕ್ಯದಲ್ಲಿ ಇಲ್ಲ ಅಂತ ಗಟ್ಟಿಯಾಗಿರುವಂಥ ಜನರಿಗೆ ಏನು ಹೇಳ್ತಾರೆ, ಇದು ದೇವ್ರ ವಾಕ್ಯ ಎಲ್ಲ ಪಿಶಾಚಿ ಹಿಡ್ಕೊಂಡಿದೆ ಅಂತ, ಅಥವಾ ಮೆಂಟಲ್ ಪ್ರಾಬ್ಲಮ್ ಏನೋ ಇದೆ ಅಂತ ಸುಲಭವಾಗಿ ಹೇಳ್ಬೋದು. ಆದರೆ ದೇವರ ವಾಕ್ಯದಲ್ಲಿ ಇಲ್ಲದೇ ಇರುವಂಥ ಜನರು ವಿಗ್ರಹಗಳಿಗೂ ತಮ್ಮನ್ನು ತಾವು ತಮ್ಮ ಮನಸ್ಸಿನ ಆಸೆಗಳಿಗೆ ಪ್ರಕಾರ ನಡೆಯುತ್ತಿರುವಂಥ ಜನರ ಹತ್ರ ಹೋಗಿ ಈ ಥರ ಅವ್ರ ಕನ್ಫ್ಯೂಷನ್ ಇದೆ ಅಂದರೆ ಏನು ಹೇಳ್ತಾರೆ, ಒಂದು ವೇಳೆ ಇರ್ಬೋದು ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ, ಅವ್ರ ಪಾಠ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಂತ. ನಮ್ಮ ಮಕ್ಕಳನ್ನು ಯಾವ ರೀತಿ ಅದು ಎಫೆಕ್ಟ್ ಮಾಡುತ್ತೆ ಅಂತ ನಾವು ಏನು ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಿಲ್ಲ. ಇವತ್ತು ನಾವು ಅದನ್ನು ನೋಡಿ ಅದು ನ್ಯಾಚುರಲ್ ಅಂದರೆ ನಿಜವಾಗ್ಲೂ ಅಂದರೆ ನಮ್ಮ ಸ್ವಾಭಾವಿಕವಾದದ್ದು ಅಂತ ನಾವು ಅದನ್ನು ಸ್ವೀಕರಿಸ್ಕೊಂಡ್ರೆ ಆ ಪಿಶಾಚಿ ನಮ್ಮ ಮಕ್ಕಳನ್ನು ಮುಟ್ಟುವುದಿಲ್ಲ ಅಂತ ಏನು ಗ್ಯಾರಂಟಿ? ಓಕೆ, ಇದು ನಾನು ಜಾಸ್ತಿ ತಗೊಳ್ಳೋದಿಲ್ಲ. 28 ಮಾತ್ರ ಓದಿ. 28ರಿಂದ ಏನು ಮಾಡಿ ಅಂದರೆ ಲಾಸ್ಟ್ವರೆಗೂ ಓದ್ಬಿಡಿ. ಕನ್ನಡಲ್ಲಿ ಒಂದು ಓದಿ ಸಾಕು, 28ರಿಂದ 31ವರೆಗೂ. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ದೇವರ ಜ್ಞಾನ ಅವ್ರಿಗೆ ಇಷ್ಟ ಇಲ್ಲದ ಕಾರಣದಿಂದ ಕೃತ್ಯಗಳನ್ನು ನಡೆಸುವರಾಗುವಂತೆ, ಇಂಥ ಕೃತ್ಯಗಳು ಯಾವ ರೀತಿಯಾದ ಕೃತ್ಯಗಳು ಅಂತ ನಾವು ಇಷ್ಟೊತ್ತು ನೋಡ್ಕೊಂಡ್ವಿ. ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದರು. ದೇವರು ಅವರನ್ನು ಏನು ಮಾಡಿದ್ರಂತೆ, ಈ ಒಂದು ಕಾರ್ಯಗಳಿಗೆ ಒಪ್ಪಿಸ್ಬಿಟ್ಬಿಟ್ರಂತೆ. ಹಂಗಂದ್ರೆ ಒಪ್ಪಿಸಿ ಬಿಡೋದಂದ್ರೆ ಅವ್ರ ಇಷ್ಟಕ್ಕೆ ಯಾವ ರೀತಿ ಆದರೂ ನಡ್ಕೊಳ್ಳಿ ಅಂತ ಬಿಟ್ಬಿಡೋದು. ದೇವರು ನಮ್ಮನ್ನು ಈ ರೀತಿ ಬಿಟ್ಟರೆ ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯ? ಈ ಪ್ರಶ್ನೆನೇ ನನಗೆ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ನಾವು ಈ ರೀತಿ ಬಾಳ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಪೌಲ್ ಏನು ಬರೀತಾ ಇಲ್ಲ, ಬೇರೆ ಯಾರಿಗೋ ಬರೀತಾ ಇಲ್ಲ, ನಿಮ್ಮನ್ನು ನಮ್ಮನ್ನು ನೋಡಿ ಏನು ಹೇಳ್ತಾ ಇದ್ದಾರೆ, ಈ ರೀತಿ ನೀವು ಬಾಳ್ತಿದ್ರಿ, ದೇವರು ನಿಮ್ಮನ್ನು ನಿಮ್ಮ ಆಸೆಗೆ ಒಪ್ಪಿಸಿ ಕೊಟ್ಬಿಟ್ರು. ನಿಮ್ಮ ತಂದೆ ತಾಯಿಗಳನ್ನ ಏನು ಮಾಡಿದ್ರು, ದೇವರು ಈ ಆಸೆಗಳಿಗೆ ಒಪ್ಪಿಸ್ಕೊಟ್ಬಿಟ್ರು. ಈ ರೀತಿ ನಿಮಗೆ ಇಷ್ಟ ಬರ್ತಾ ಇದೆ ಬಾಳಿ ಅಂತ. ದೇವರು ನಮ್ಮನ್ನು ನಾಶ ಪಡಿಸೋದಕ್ಕೆ ಒಂದು ಏನು ಬೇಕು, 1 ನಿಮಿಷನೂ ಬೇಕಿಲ್ಲ. ಆದರೆ ಏನು ಮಾಡ್ತಾ ಇದ್ದಾರೆ, ದೇವರು ನೀತಿವಂತರಾಗಿದ್ದು ಯಾವಾಗಲೂ ಸ್ವಸ್ಥ ಬುದ್ಧಿಯಿಂದ ಅದು ನಿಧಾನವಾಗಿದ್ದಾರೆ ಕೋಪ ಪಡುವುದಕ್ಕೆ. ದೇವರ ನ್ಯಾಯವನ್ನು ಏನು ಮಾಡ್ತಾ ಇದ್ದಾರೆ, ನಿಧಾನ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೂ ನಮ್ಮ ಮೇಲೂ ಬರಬೇಕಾಗಿರುವಂಥ ನ್ಯಾಯ. ಕಂಟಿನ್ಯೂ ಮಾಡಿ ಓದಿ, ಆಮೇಲೆ ಹೇಳ್ತೀನಿ ಇದು ಕುರಿತಾಗಿ. ಹೇಗೆಂದರೆ ಅವು ಅವರ ಸಕಲ ವಿಧವಾದ ಅನ್ಯಾಯವು. ಈ ವಾಕ್ಯವಿಂದ ಓದಬೇಕಾದ್ರೆ ಏನು ಮಾಡ್ಕೊಳ್ಳಿ ಅಂದರೆ, ನನ್ನಲ್ಲಿ ಎಷ್ಟು ಗುಣಗಳಿದೆ ಅಂದರೆ, ನನ್ನಲ್ಲಿ ಅಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇರುವಂಥ ಗುಣಗಳಲ್ಲಿ ಎತ್ತಿನ ಪೇರುಗಳು ಇಂದ ಮಾರಿ ಗುಣಗಳು ಇರ್ಕೊಂಡು ಪಡಿ. ಇವಾಗ ಓದಿ. ಅನ್ಯಾಯ, ದುರ್ಮಾರ್ಗತನ, ಲೋಲೋಕ್ತಿ, ದುಷ್ಟತಗಳಿಂದಲೂ ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದ ತುಂಬಿದವರಾದರು. ಅವರ ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕ ಇಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು ಆದರು. ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ. ಆಮೆನ್.
ಈ ವಾಕ್ಯದಲ್ಲಿ ಏನಂದರೆ ಇದನ್ನ ಬಗ್ಗೆ ಮಾತಾಡಬೇಕಾದ್ರೆ ಈ ವಾಕ್ಯವನ್ನು ಓದಬೇಕಾದ್ರೆ ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ ಇದೆಲ್ಲ ಎಲ್ಲಿ ನನ್ನಲ್ಲಿದೆ, ಯಾವುದೋ ಒಂದೋ ಎರಡೋ ಇರ್ಬೋದು, ಆದರೆ ಇಷ್ಟು ನನ್ನಲ್ಲಿ ಇಲ್ವಲ್ಲ, ಯಾವುದೋ ಒಂದೆರಡು ಪ್ರಾಬ್ಲಮ್ ಇರ್ಬೋದು, ಎಲ್ಲೋ ಒಂದು ಕಡೆ ಹಾಗೆಯಾಗಿ ಮಾತಾಡಿರ್ಬೋದು, ಎಲ್ಲೋ ಒಂದು ಕಡೆ ಸುಳ್ಳು ಹೇಳಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಜಾಸ್ತಿ ತಿಂದಿರ್ಬೋದು. ಅದನ್ನ ಇಟ್ಕೊಂಡು ದೇವರು ಯಾಕೆ ಏನು ಹೇಳ್ತಾ ಇದ್ದೆ, ನಾನು ಸಾಯ್ಬೇಕಾ ಇದಕ್ಕೋಸ್ಕರ, ನಾನು ಸಾಯೋದಕ್ಕಷ್ಟು ಇದ್ರಲ್ಲಿ ಪಾಪ ಇದೆ ಅಂತ. ಆದರೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಒಂದು ಕಟ್ಟಳೆಯನ್ನು ಮುರಿದವನು ಎಲ್ಲ ಕಟ್ಟೆಗಳನ್ನು ಮೀರಿದವನು ಅಂತ. ಒಂದೇ ಒಂದು ಕಟ್ಟಳೆ ಅಂದರೆ ದೇವರ 10 ಕಟ್ಟಳೆಗಳಲ್ಲಿ ಒಂದು ಪಾಪವನ್ನು ಮಾಡಿದ್ರೂ 10 ಪಾಪವನ್ನು ಮಾಡಿದ್ದಕ್ಕೆ ಸಮ. ಇಂಥ ಮನುಷ್ಯರು, ದೇವರು ತುಂಬ ಏನಂದರೆ ತುಂಬ ಒಂದು ನೀತಿವಂತರಾದ ದೇವರು, ಪರಿಶುದ್ಧರಾದಂಥ ದೇವರು. ಇಂಥ ಪರಿಶುದ್ಧತೆಯಲ್ಲಿ ಬಾಳುತ್ತಿರುವಂಥ ದೇವರು ನಿಮ್ಮನ್ನು ನೋಡಿ ನೀನು ಈ ತಪ್ಪು ಮಾಡಿದ ತಕ್ಷಣ ನೀನು ಸಾಯಬೇಕು ಅಂತ ಹೇಳಿದ್ರೆ ನೀತಿವಂತರಾದ ದೇವರು. ಆದರೆ ತಮ್ಮ ನಿಧಾನವಾಗಿ ரொம்ப பொறுமை நீடிய சாந்தம் பண்ணுறாங்களே, அது நம்மளுக்கு புரியாது. எப்போ வரைக்கும் புரியாதுன்னா ಯಾವಾಗವರೆಗೂ ಆ ನೀಡಿಯ ಶಾಂತಿಗೆ ಏನು ಹೇಳ್ತೀರಾ, ದೀರ್ಘ ಶಾಂತಿ. ದೀರ್ಘ ಶಾಂತಿಯಾಗಿ ಇರುವಂಥ ದೇವರು ಅಂತ ಯಾವಾಗ ನಮಗೆ ಅರ್ಥ ಆಗತ್ತೆ ಅಂದರೆ, ನಿಜವಾಗ್ಲೂ ಒಂದು ತಪ್ಪು ಮಾಡಿ ತಿರುಗಿ ಆ ತಪ್ಪು ಮಾಡೋದು ದೇವ್ರು ನಮ್ಮ ಕ್ಷಮಿಸ್ತಾರಲ್ಲ, ಮಗನೇ ಅನ್ನೋದನ್ನು ಬಿಡ್ತಾ ಇಲ್ವಲ್ಲ, ನಮ್ಮನ್ನು ಮಗನೇ ಅಂತ ಕರೆಯೋದನ್ನು ಬಿಡ್ತಾ ಇಲ್ವಲ್ಲ, ಆವಾಗ ನಮ್ಗೆ ಅರ್ಥ ಆಗುತ್ತೆ ದೇವರಲ್ಲಿ ಎಷ್ಟು ಪ್ರೀತಿ ಇದೆ ಅಂತ. ಯಾಕಂದರೆ ನಮ್ಮ ಪಾಪಗಳು ನಮಗೆ ಯಾವಾಗವರೆಗೂ ಅರ್ಥ ಆಗಿಲ್ಲ, ದೇವರು ನಮ್ಮನ್ನು ಪವಿತ್ರಾತ್ಮ ಕೊಡುವವರೆಗೂ ನಮ್ಮ ಪಾಪಗಳು ಏನಂತ ನಮ್ಗೆ ಅರ್ಥ ಆಗಿಲ್ಲ. ಪವಿತ್ರಾತ್ಮ ನಮ್ಮ ಕಣ್ಗಳನ್ನು ತೆರೆಯದೇ ಹೋದರೆ, ಪವಿತ್ರಾತ್ಮರು ನಮ್ಮನ್ನು ಸಾವಿನಿಂದ ಎಬ್ಬಿಸದೇ ಹೋದರೆ ಕ್ರಿಸ್ತ ಯೇಸುವಿನ ಜೊತೆ, ನಮಗೆ ನಮ್ಮ ಪಾಪಗಳೇ ಅರ್ಥ ಆಗಲ್ಲ. ಇಂಥ ಮನುಷ್ಯರು ಪವಿತ್ರಾತ್ಮರನ್ನು ಕೊಟ್ಟ ಮೇಲೆ, ಪಾಪಗಳ ಅರ್ಥ ಆದ ಮೇಲೆ ಆ ಪಾಪಗಳನ್ನು ಬಿಟ್ಟು ಬರ್ತೀವಾ? ಆ ಪಾಪದಲ್ಲೇ ಇದ್ದು ತಿರುಗಿ ಬಿದ್ದು ಎದ್ದು ಬಂದು ದೇವರೇ ಕ್ಷಮಿಸಿ 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 ಅಂತ ಕೇಳಿ ಕೊನೆಯದಾಗಿ ದೇವರು ಬಿಡುಗಡೆ ದೇವ್ರು ಬಿಡುಗಡೆ ಕೊಡೋದಕ್ಕೆ ಅವ್ರಿಗೇನು ಆಸೆ ಇಲ್ಲ ಅಂತಲ್ಲ, ನಾವು ಬಿಟ್ಟು ಬರೋದಕ್ಕೆ ಆಸೆ ಇಲ್ಲ. ಈ ಬಿಟ್ಟು ಬರೋದಕ್ಕೆ ಆಸೆ ಇಲ್ಲದೆ ಇರಬೇಕಾದ್ರೆ ಏನು ಮಾಡ್ತಾರೆ, ತಿರುಗಿ ದೇವರು ನಮ್ಮನ್ನು ಏನು ಮಾಡ್ತಾರೆ, ಕ್ಷಮಿಸಿ ದೀರ್ಘ ಶಾಂತಿಯಿಂದ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಪ್ರೀತಿಯಿಂದ ಮಗನೇ ಅಂತ ಕರೀತಾರೆ. ಎಷ್ಟೇ ತಪ್ಪು ಮಾಡಿದ್ರು ದೇವರು ನಮ್ಮನ್ನು ಏನು ಮಾಡ್ತಾ ಇಲ್ಲ, ಸಾಯಿಸ್ತಾ ಇಲ್ಲ. ಚೆನ್ನಾಗಿಟ್ಕೊಳ್ಳಿ. ಯಾಕಂದರೆ ನಾವು ಮಾಡುವಂಥ ಚಿಕ್ಕ ತಪ್ಪು ಸಹ ದೇವರ ಹತ್ರದಿಂದ ನಮ್ಮನ್ನು ದೂರಪಡಿಸ್ತಾ ಇದೆ. ನಮಗೆ ನಾವು ನಿಜವಾಗ್ಲೂ ಈ ಬಾಡಿ ಸಾಯುವವರೆಗೂ ನಮಗೆ ಸಮಯ ಕೊಟ್ಟಿದ್ದಾರೆ ದೇವರು. ಈ ಬಾಡಿ ಅಂದರೆ ಈ ನಮ್ಮ ಶರೀರ ಸಾಯುವವರೆಗೂ ನಮಗೇನಿದೆ, ಸಮಯ ಇದೆ ನಮ್ಮ ಪಾಪಗಳನ್ನ ಬಿಟ್ಟು ಬರೋದಕ್ಕೆ. ಯಾಕಂದರೆ ದೇವರು ವಾಕ್ಯ ಏನು ಹೇಳ್ತದೆ, ಯಾರು ನನ್ನ ನಿಜವಾಗ್ಲೂ ಪ್ರೀತಿಸ್ತಾರೋ ಅವ್ರು ನನ್ನ ಕಟ್ಟಳೆಗಳನ್ನು ಕೀಳ್ಪಡೆಯುತ್ತಾರೆ. ಹೂವರ್ ಲವ್ಸ್ ಮೀ ಫಾರ್ ರಿಯಲ್ ಅಂದರೆ ನಿಜವಾಗ್ಲೂ ನನ್ನನ್ನು ಪ್ರೀತಿಸೋರು ನನ್ನ ಕಟ್ಟಳೆಗಳನ್ನು ಕೀಳ್ಪಡೀತಾರೆ. ಯೇಸು ಕ್ರಿಸ್ತನ ಪ್ರೀತಿ ಕೊಡೋದು ಯಾರು? ಪವಿತ್ರಾತ್ಮ. ನಮ್ಮಲ್ಲಿ ಪವಿತ್ರಾತ್ಮ ಇಲ್ಲದೆ ಹೋದರೆ ಯೇಸುವಿನ ಮೇಲೆ ಪ್ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ವಾಕ್ಯ ಓದಿದ ಮೇಲೆ ತಕ್ಷಣ 2ನೇ ಚಾಪ್ಟರ್ ನೋಡಿದ ತಕ್ಷಣ ಏನು ಹೇಳ್ತಾರೆ ಅಂದರೆ, ಅದು ಮೊದಲನೇ ವಾಕ್ಯ ಮಾತ್ರ ಓದಿ ಆಮೇಲೆ ಮಾತಾಡ್ತಾರೆ. 2ರಲ್ಲಿ 1ನೇ ವಾಕ್ಯ ಮಾತ್ರ. ಆದುದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದ್ವೇಷವೆನಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದ್ವೇಷವೆನಿಸುವುದರಿಂದ ನಿನ್ನನ್ನು ನೀನೇ ದ್ವೇಷಿ ಎಂದು ತೀರ್ಪು ಮಾಡಿಕೊಂಡು ಹಾಗಾಯಿತು. ಮತ್ತೊಬ್ಬರಲ್ಲಿ ದ್ವೇಷವೆನಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕೆ ಅನುಸಾರಿಯಾಗಿಯೇ ಇರುವುದೆಂದು ಬಲ್ಲೆವು. ಎಲೆ ಮನುಷ್ಯನೇ, ಅಂಥವುಗಳನ್ನು ನಡೆಸುವವರಲ್ಲಿ ದ್ವೇಷವೆನಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೆನೆಂದು ಯೋಚಿಸುತ್ತೀಯಾ? ಆಮೇನ್. 4 ಓದ್ಬಿಡಿ ಹಂಗೆ. ಆತನ ಅಪರಾಧವಾದ ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತೆಂಬುದು ನಿನಗೆ ಗೊತ್ತಿಲ್ಲವೋ? ಆಮೇನ್. ತಮಿಳಲ್ಲಿ 4ನೇ ವಾಕ್ಯ ಮಾತ್ರ 4 மட்டும் படிங்க ஆண்டி. அல்லது தேவதயவு நீ குணப்படும்படி உன்னை ஏவுகிறது என்று அறியாமல் அவருடைய தயவு, பொறுமை, நீடிய சாந்தம் இவைகளில் ஐஸ்வர்யத்தை அசட்டை பண்ணுகிறாயே. இன்னும் இருக்கே 4 தான் ஆண்டி ஃபுல்லாக படிக்க சொல்லு. கண்டினியூ பண்ணுங்க அப்படியே அந்த வார்த்தை. உன் மன கடினத்திற்கு குணப்படாத இருதயத்திற்கும் ஏற்றபடி தேவனுடைய நீதியுள்ள தீர்ப்பு வெளிப்படும். ಓಕೆ, ಸರಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ,
ಈ ವಾಕ್ಯವನ್ನು ಓದಿದ ತಕ್ಷಣ, 1ನೇ ಅಧ್ಯಾಯ ಓದಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ, ನಾವಿಷ್ಟು ಕೆಟ್ಟ ಮನುಷ್ಯರ, ನಮ್ಮ ಜೊತೆಲಿ ಇರೋರೆಲ್ಲ ಇಷ್ಟು ಕೆಟ್ಟರಾದ ಮನುಷ್ಯರ ಅಂತ ಅರ್ಥ ಆಗ್ಬಿಡುತ್ತೆ. ಸೊ ಯಾರೂ ಒಳ್ಳೆಯವರಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೀವಿ ಅಂತ ಅರ್ಥ ಆಯ್ತು. ಓಕೆ. ಆದರೆ 2ನೇ ವಾಕ್ಯ, ಸ್ಟಾರ್ಟಿಂಗ್ ವಾಕ್ಯ ಮಾತ್ರ 1ರಿಂದ 3 ತಿರುಗಿ ಓದಬೇಕಾದ್ರೆ ಒಂದು ವಿಷಯ ಏನು ಅರ್ಥ ಆಗುತ್ತೆ ಅಂದರೆ, ಈ ನ್ಯಾಯ ತೀರ್ಪು ಕೊಡುವಂಥ ಮನುಷ್ಯರ ಬಗ್ಗೆ ಅರ್ಥ ಆಗುತ್ತೆ. ಒರ್ತರ ಮೇಲೆ ನ್ಯಾಯ ತೀರ್ಪು ಕೊಡುಗರ ಮನುಷ್ಯಂಗೆ. ಇದು ಓದುವಾಗಲೇ ನಾನು ಏನು ಮಾಡಿದೆ ಅಂದರೆ, ಮೊದಲನೇ ಸತಿ ಓದುವಾಗ ಸುಮ್ಮನೆ ಓದ್ಬಿಟ್ಟೆ. 2ನೇ ಸತಿ ಓದಬೇಕಾದ್ರೆ ನನ್ನನ್ನು ಅರಿಯದೆ ಒಂದು ನಗು ನನ್ನಲ್ಲಿ. ಒಂದು ಕಡೆ ನಗು ಅಥವಾ ಇನ್ನೊಂದು ಕಡೆ ಏನು ಹೇಳ್ತೀರಾ, ದುಃಖ. ಯಾಕಂದರೆ ದೇವರ ಪ್ರೀತಿಯನ್ನು ಎಷ್ಟೋ ಸತಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಒಬ್ಬರನ್ನು ನೋಡಿ ನ್ಯಾಯ ತೀರಿಸುವುದು ಯಾವ ರೀತಿಯಾದ ತಪ್ಪು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೀವಿ, ನೀವು ಒಂದು ಮನೇಲಿದ್ದೀರಾ. ಓಕೆ, ಇದು ಬೇರೆ ಎಕ್ಸಾಂಪಲ್ ತೊಗೊಳೋಣ. ನಿಮ್ಮ ಮಗು ಒಂದೊಂದು ಸತಿನೂ ನಿಮ್ಮ ಹತ್ರ ಬರಬೇಕಾದ್ರೆ, ಆ ಬರುವಾಗಲ್ಲ ಅದನ್ನು ನೋಡಿ ನೀ ಉರುಪಡ ಮಾಟೆ, ನೀ ಸರಿಯವರ ಮಾಟೆ, ನೀ ಪೆತ್ತದೇ ತಪ್ಪು ಉನ್ನಲ್ಲ ಎನ್ನ ಪನ್ನೀರ್ಗನು ಪೆತ್ತಿರ್ಕವೇ ಕೂಡಾದೆ, ನೀ ಎಲ್ಲ ಪೊರಂದದೇ ತಪ್ಪು, ನೀನು ಹುಟ್ಟಿದ್ದೇ ತಪ್ಪು, ನೀನೇನು ಮಾಡ್ಬೋದಾಗಿ, ನಾನು ಸುಮ್ಮನೆ ಇದ್ದಿರ್ಬೋದಿತ್ತು, ನಿನ್ನನ್ನು ಎತ್ತಿದ್ದು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಪ್ರತಿಯೊಂದು ಸಾರಿನೂ ಆ ಮಗುವನ್ನು ನೋಡಿ ಹೇಳಿದ್ರೆ ಆ ಮಗುವಿನ ಮನಸ್ಸೇನಾಗುತ್ತೆ? ಮಗು ನೀವು ಹೇಳೋದನ್ನು ಕೇಳ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಆ ಮಗು ನೀವು ಹೇಳೋ ಮಾತು ಕೇಳ್ತಾ ಇಲ್ಲ ಅಂಥ ಮಗುನ ಏನು ಮಾಡಬೇಕು? ಎಲ್ಲ ಅಪ್ಪ ಅಮ್ಮ ತಾನೆ. ಒಂದು ಮಗು நீங்கள் சொல்கிறத ஒரு பொண்ணு குழந்தை கேட்க மாட்டேன், என்ன பண்ணணும் அந்த குழந்தைய? சொல்லி கொடுக்கணும். ஓகே, பொறுமையாக சொல்லி கொடுக்கணும். ஏன்னா எனக்கே இவ்வளோ கோவம் வரும்போது என் பிள்ளைಗೆ அவ்வளோ கோவம் வரல, தப்பில்லை. ನನಗೆ ಅಷ್ಟು ಕೋಪ ಬರ್ತಾ ಇದೆ, ನನ್ನ ಮಗುಗೆ ಅಷ್ಟು ಕೋಪ ಬರೋದಲ್ಲಿ ತಪ್ಪಿಲ್ಲ. ಯಾರಿಂದ ಬಂತು ಕೋಪ? ನನ್ನ ಗುಣ ಮಕ್ಕಳಲ್ಲಿ ಬಂತು. ಓಕೆ. ಸೊ ನಾನು ಕೋಪ ಕಲಿಸ್ತಾ ಇದ್ದೀನಿ ಆ ಮಗುಗೆ ಏನಂತ, ತಪ್ಪು ಮಾಡೋದಿಲ್ಲ, ಸರಿಪಡಿಸ್ಕೊಬೇಕು ಅಂತ. ಒಂದು ಸತಿ ಏನು ಮಾಡ್ತೀವಿ, ಹೊಡೆದು ಕಲಿಸ್ತೀವಿ. ಹೊಡೆದು ಕಲಿಸೋದಕ್ಕೂ ಪ್ರತಿಯೊಂದು ಸಾರಿ ಆ ಮಗು ನಿಮ್ಮ ಹತ್ರ ಬರಬೇಕಾದ್ರೆಲ್ಲ வரும்போதெல்லாம் என்ன சொல்கிற, நீ செத்து போயிடும், உனக்கு ரோகம் வரும், நீ சாவு, நீ உனக்கு சாப விட்டுனே இருந்தால் என்ன ஆகும் அந்த குழந்தை? இன்னும் கீழ்ப்படியாமல் போகுமா இல்லை மனசு மாற்றிக்குமா? ஒரு முறையும் இன்னும் கீழ்ப்படியாமல் தான் போவோம். நான் ஒரு முறையும் அந்த குழந்தைய பார்த்து என்ன சொல்கிறேன், நீலாம் என்னத்துக்கு உன்னை பெத்த, நீலாம் இதே எப்படி கிறிஸ்துவுக்குள்ளே இருக்கிறவங்க எப்படி மாற்றிடுவாங்கன்னா, ஆண்டவர் வார்த்தை என்ன சொல்லுது, நீ இந்த பாவம் செஞ்சோன்னா உனக்கு ஆண்டவர் என்ன பண்ணுவாரா, ரோகம் கொடுத்துருவார், சாவடிச்சுவார், அது பண்ணுவார், இது பண்ணுவாருன்னா. ஆண்டவரோட தீர்க்க சாந்தி அப்படின்னா நீடிய பொறுமையை பற்றி பேச மாட்டாங்க, ஆண்டோட அன்பை பற்றி பேச மாட்டாங்க. அன்போட எதை பற்றி பேசுவாங்க? ஆண்டோட கோபத்தை பற்றி பேசுவாங்க. ஆண்டோட கோபம் நீதியான கோபமா இல்லையா? ஆமீன். ஆண்டவர் நம்ம மேலே நீதியாக தான் கோவப்படுறாரு. அவர் கோவப்படுறதுல தப்பே இல்லை. ஆனால் அவர் கோவப்பட்டு உங்களை அடிக்கிறதுக்கு முன்னாடி எதை பற்றி யோசிக்கிறாரு தெரியுமா? ಯೇಸು ಕ್ರಿಸ್ತು ಉங்களுக்காக ಸಿಂದಿನ ರಕ್ತದ ಪತಿ. ಆಮೇನ್. ಅವರು ನಮ್ಮ ಮೇಲೆ ಕೋಪಪಟ್ಟು ಒಡೆಯೋದಕ್ಕೆ ಮುಂಚೆ ಏನು ಯೋಚನೆ ಮಾಡ್ತಾರೆ? ಯೇಸು ಕ್ರಿಸ್ತು ಸುರಿಸಿದ ರಕ್ತ. ಆ ರಕ್ತ ನಮಗೇನು ಮಾಡ್ತಾ ಇದೆ? ಪರಿಶುದ್ಧಗೊಳಿಸ್ತಾ ಇದೆ. ನಮ್ಮ ಪಾಪಗಳನ್ನು ಪ್ರತಿಯೊಂದು ಸತಿ ನಾವು ಪ್ರಾರ್ಥಿಸಬೇಕಾದ್ರೆ, ஆண்டவரே தப்ப மன்னிங்க ஆண்டவரே அனுதினம் நான் வந்து ப்ரேயர் பண்ணும்போது என்ன ஆகுது? ஆண்டவர் என்ன அந்த ரத்தத்தினால பரிசுத்தப்படுத்துறாரு. எனக்கே தெரியாமல் நான் பாவம் செஞ்சாலும் என்ன பண்ணுறாரு? மன்னிக்கிறாரு. ಎತ್ತಿನೋ ಮುறை ನಮ್ಮ ಸೇರೋ ತಪ್ಪುಗಳೇನು ಪುರಿಯೋದಿಲ್ಲ. ಎಷ್ಟೋ ಸತಿ ನಾವು ಮಾಡುವಂಥ ತಪ್ಪು ನಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗುವವರೆಗೂ ದೇವರು ನಮ್ಮನ್ನು ಕ್ಷಮಿಸ್ತಾ ಇದ್ದಾರೆ. ನಾವು ಅದನ್ನು ಬಿಟ್ಟು ದೂರ ಬರುವವರೆಗೂ ದೇವರು ನಮ್ಮನ್ನು ಕ್ಷಮಿಸ್ತಾ ಇದ್ದಾರೆ. ಇಬ್ಡಿಯಾಪಟ್ಟ ಮನುಷ್ಯನ ಆಂಡವ್ರು என்ன பண்ணுறாரு? ಮನ್ನಿಕ್கிறாರು. ಹೇಳಿದ್ನಲ್ಲ, ನಮ್ಮ ಮಕ್ಕಳು ಒಂದೊಂದು ಸತಿನೂ ನೋಡಬೇಕಾದ್ರೆ ಉಡಿತಾನೆ ಇದ್ರೆ ಏನಾಗತ್ತೆ? ಉಡಿಯೋದಕ್ಕೆ ಸಮಯ ಇದೆ. ಆದರೆ ಪ್ರತಿಯೊಂದು ಸಾರಿ ನೀನು ಹುಟ್ಟಿದ್ದೇ ವೇಸ್ಟು, ನೀನು ದೇವ್ರ ಹತ್ರ ಬಂದಿದ್ದೇ ವೇಸ್ಟು ಅಂತ ಹೇಳುವಾಗಲ್ಲ ಏನಾಗತ್ತೆ? ಆ ಮಗುವಿನ ಮನಸ್ಸಲ್ಲಿ ಏನಾಗತ್ತೆ? ದೇವರು ನನ್ನನ್ನು ಚೇಂಜ್ ಮಾಡ್ತಾ ಇಲ್ಲ, ನನ್ನಲ್ಲಿ ಏನೋ ತಪ್ಪಿದೆ, ನನ್ನನ್ನು ದೇವ್ರು ನಿಜವಾಗ್ಲೂ ತಿಳಿದುಕೊಂಡಿಲ್ವೋ ಏನೋ, ನನ್ನಲ್ಲಿ ಪವಿತ್ರಾತ್ಮ ಇಲ್ಲವೋ ಏನೋ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ದೇವರು ನಮ್ಮನ್ನು ಶಿಕ್ಷಿಸಿ ದಂಡಿಸಲ್ಲ ಅಂತ ಹೇಳ್ತಾ ಇಲ್ಲ. ಆಂಡವ್ರು ನಮ್ಮನ್ನ ಶಿಕ್ಷಿತ ದಂಡಿಕ ಮಾಟ್ಯಾರ ನಾ ಸೊಲ್ಲ ಮಾಟೆ. ಯಾಕಂದರೆ ನಿಜವಾಗ್ಲೂ ದೇವರು ಯಾರನ್ನು ಶಿಕ್ಷಿಸ್ತಾರೆ ಅಂದರೆ ತನ್ನ ಮಕ್ಕಳನ್ನು ದೇವರು ಶಿಕ್ಷಿಸ್ತಾರೆ, ಪ್ರೀತಿಯಿಂದ ಶಿಕ್ಷಿಸ್ತಾರೆ. ಇದೇ ರೀತಿ ನೀವು ಹೋಗುವಂಥ ಸಭೆ ಆಗಿರಲಿ, ನಿಮ್ಮ ಮನೆಯಲ್ಲಾಗಿರಲಿ, ನಿಮ್ಮನ್ನು ಪ್ರೀತಿಯಿಂದ ಸರಿಪಡಿಸ್ತಾ ಇದ್ದಾರಾ ಅಥವಾ ನಿಮ್ಮ ಮೇಲಿರುವಂಥ ಹಗೆತನದಿಂದ ಕೋಪ ಪಡ್ತಾ ಇದ್ದಾರಾ ಅಂತ ಯೋಚನೆ ಮಾಡಬೇಕು. ಯಾಕಂದರೆ
ನಮಗೆ ದೇವರ ಭಯ ಇದ್ದು ದೇವರ ಪ್ರೀತಿ ಇಲ್ಲದೆ ಹೋದರೆ, ஆண்டவர் பயம் இருந்து ஆண்டவருடைய அன்பு இல்லாமல் போயிடுச்சுன்னா நாம் நியாய தீர்ப்பு கொடுக்குற மனுஷங்களா மாறிடும். இதுக்கெல்லாம் எந்த மாதிரி ஒரு 4-5 வசனம் இருக்குது. இதுக்கு எந்த மாதிரி வசனம் ಯೂಸ್ பண்ணுவாங்கன்னா, ಒಂದು ಜಾಗದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರ ಕೋಪದಿಂದ ಏನು ಮಾಡಿದ್ರಂತೆ ಪೌಲ್ ಏನು ಹೇಳ್ತಾರೆ ಅಂದರೆ, இந்த மாதிரி ஒரு மனுஷனை என்ன பண்ணிடுங்க, பிசாசு கையில் ஒப்பு வச்சிருங்க. அந்த பிசாசு என்ன பண்ணுமா, ಅವನುடைய ಉಡಲ್ ಅವನುடைய ಮಾಂಸ ಸೆತ್ತೋದ್ರೂ, ಅವನಿಗೆ ಸ್ವಲ್ಪ ನೋವು ಬಂದು ಸೆತ್ತೋದ್ರೂ ಪರವಾಗಿಲ್ಲ, ಅವನೊಂದು ಆತ್ಮ ಏನು ಮಾಡಬೇಕು, ದೇವರ ಬಳಿಯಲ್ಲಿ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ ಅಂತ ಪೌಲ್ ಹೇಳ್ತಾರೆ. ಒಂದು ಕಡೆ அவனுடைய ஆவி வந்துட்டு ஆண்டவர் கிட்ட போனால் போதும், மாம்சம் கேடு கெட்டு போனால் அவன் ரோகத்திலே செத்தாலும் பரவாயில்லன்ட்டு அங்கே பவுல் எழுதுறாரு. அது எந்தவான பாவம்னா ரொம்ப கேவலமான பாவம் பண்ணதுனால ஆண்டவர் அப்படி அந்த மாதிரி பவுல் எழுதுறாரு. இது வேறு இடத்துல என்ன சொல்லுவார்னா, இந்த மாதிரி ರೋಗಿಗಳು இருக்கும்போது என்ன பண்ணணும், ಪಾವத்தை நம்ம ಏನು ಮಾಡ್ಬೇಕು, ನಮ್ಮ ಪಾಪವನ್ನು ನಾವು ರೋಗದಲ್ಲಿ ಇರಬೇಕಾದ್ರೆ ಏನು ಮಾಡಬೇಕು, ಪಾಪಗಳನ್ನ ಕ್ಷಮೆ ಕೇಳಬೇಕು. ರೋಗದಲ್ಲಿ ಇಲ್ಲದೆ ಹೋದ್ರೂ ಪಾಪ ಕ್ಷಮೆ ಕೇಳಬೇಕು. ಆದರೆ ಅವ್ರು ಏನು ಮಾಡ್ತಾರೆ, உனக்கு இந்த ரோகம் வந்ததே காரணம் உனக்கு பாவம் இருக்கிறதா, ನೀ ಪಾವ ಅಂದ ಏನಾಯಿರೋ, ನೀ ದೇವ್ರನ್ನ ಬಿಟ್ಟು ನೀನು ಏನು ಮಾಡಿದ್ರೆ, ನೀನು ದೇವ್ರಿಗೆ ವಿರೋಧವಾಗಿ ನಡೆದ್ರೆ ಪಾಪದಲ್ಲಿ ಏನು ಬರುತ್ತೆ, ನಿನಗೆ ರೋಗ ಬರುತ್ತೆ, ನೀನು ಸೆತ್ತೋಗ್ಬಿಡುತ್ತೆ, ಗಾಡಿ ಓಡಿಸುವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ. ನಿಜವಾಗ್ಲೂ ಇದು ಪ್ರೀತಿಯ ಅಥವಾ ನ್ಯಾಯ ತೀರ್ಪು ಅಂತ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಪ್ರೀತಿ ಮಾಡುವವರು ಯಾವತ್ತೂ ನಿಮ್ಮನ್ನು ನೋಡಿ ಶಾಪ ಕೊಡಲ್ಲ. நிஜமாலுமே உங்களை பார்த்தா அவர் அம்மாவுக்கு நிஜமாலுமே ஒரு குழந்தை மேலே ஆசை இருந்துச்சுன்னா, எப்படியோ பட்ட அம்மா இருந்தால் என்ன சொல்ல மாட்டாங்க, நீ வெளியே வண்டி எடுத்துன்னு போகும்போது செத்து போயிடணும்னு சொல்ல மாட்டாங்க, நீ உனக்கு ರೋಗ வந்து செத்துடணும்னு சொல்ல மாட்டாங்க, ಮನಸ್ಸು ತಿರುಮನ್ನ சொல்லுவாங்க. ನಿನ್ನ ಮನಸ್ಸು ಚೇಂಜ್ ಆಗಬೇಕು ಬೇಕಾದರೆ ಹೇಳ್ತಾರೆ, ಆ ತಾಯಿ ಏನಂತ ಹೇಳಲ್ಲ, ನೀನು ಗಾಡಿ ತೊಗೊಂಡು ಹೋಗುವಾಗ ಸೆತ್ತೋಗ್ಬಿಡ್ಬೇಕು, ನೀನು ಇಲ್ಲಿ ಹೋಗ್ಬೇಕಾದ್ರೆ ರೋಗ ಬರಬೇಕು, ಶಾಪ ಬರಬೇಕು ಅಂತ ಯಾವ ತಾಯಿನೂ ಏನು ಮಾಡಲ್ಲ, ಶಾಪ ಕೊಡಲ್ಲ. ಸಭೆಯಲ್ಲಿರೋರಂಥ ಎಷ್ಟೋ ಸೇವಕರು, ಬೇರೆ ಕಡೆ ಸೇವಕರು ಕೂತ್ಕೊಂಡಿರ್ಬೇಕಾದ್ರೆ ಏನು ಮಾಡ್ತಾರೆ, ಬಾರೋ ಹೋಗು ಅಂತ ಕರೀತಾರೆ. ಸಭೆಯಲ್ಲಿರುವಂಥ ಜನರನ್ನ ಬಾರೋ ಹೋಗು ಅಂತ ಕರೀತಾರೆ. ಬಂದಿಲ್ಲ ಅಂದರೆ ಏನು ಹೇಳ್ತಾರೆ, ಆಂಡೋರನ್ನ ಏನು ಮಾಡಿಬಿಡ್ತಾರೆ, ಸಾವಡ್ಚಿರುವಾರೆ. ಬೇರೆ ಸಭೆಗೆ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಏನು ಮಾಡ್ತಾರೆ, ಆವಾಗಲೇ ಹೋಗಿ ಕೂತ್ಕೊಂಡಿರ್ತಾರೆ. போய் உட்காந்தோடனே என்ன சொல்லுவாங்க, டேய் நீ வந்ததே ತಪ್ಪು, ನಿಮ್ಮ ಮಗು ನಿಮ್ಮ ಹತ್ರ ಬರ್ತಾ ಇದೆ ಕೂತ್ಕೊಳ್ಳೋಕೆ, ಏನಕ್ಕೋಸ್ಕರ ಮಾತಾಡೋಕೆ ಬರ್ತಾ ಇದೆ, ಬಂದಿದ್ದ ತಕ್ಷಣ ನೀನಡ ಕುழந்தை ನೀ ಇಲ್ಲ ಏನು ಮಗನು, ನೀನು ಬಂದಿದ್ದ ತಕ್ಷಣ ನನ್ನ ಹತ್ರ ಯಾವಾಗಲೂ ಏನಕ್ಕೆ ನಿನ್ನ ಮುಖ ತೋರಿಸ್ತೀವೋ ಅನ್ನೋ ರೀತಿಯಲ್ಲಿ ನ್ಯಾಯ ತೀರ್ಪು ಕೊಡ್ತಾರೆ. ಏನಂತ, ಏನಕ್ಕಿಂತ ಜನರು ನ್ಯಾಯ ತೀರ್ಪು ಕೊಡ್ತಾರೆ ಅಂದರೆ, 4ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ನಿನ್ನ ಜೊತೆಯೇ ಎಷ್ಟು நீதிவந்தராகிದ್ದು நீடிய சாந்தமோடு இருந்தாருன்னு மறந்துடுறோம் எத்தனையோ முறை. ஏன் கூட நான் தப்பு பண்ணும்போது, நான் பாவத்தில் இருக்கும்போது ஆண்டவர் என்ன பண்ணாரு, நீடிய பொறுமையோடு நீ வர்ற வரைக்கும் வெயிಟ್ பண்ணாரு. ನಾನು ಆ ಪಾಪ ಬಿಡುವವರೆಗೂ ದೇವರು ದೀರ್ಘ ಶಾಂತಿಯಿಂದ ಏನು ಮಾಡಿದ್ರು, ಕಾದಿದ್ರು. ಎಕ್ಸಾಂಪಲ್ ನನ್ನ ಜೀವನನೇ ಎಕ್ಸಾಂಪಲ್ ತಗೊಳ್ಳಿ. 18 ವರ್ಷ ದೇವರನ್ನು ಬಿಟ್ಟು ದೂರ ಇದ್ರೂ ಸಹ ದೇವರು ನನ್ನನ್ನು ಏನು ಮಾಡಿಲ್ಲ, ದೇವರು ನನ್ನನ್ನು ಬಿಟ್ಟು ತೊರೆದು ಬಿಟ್ಟಿಲ್ಲ. ದೇವ್ರು ಏನಂತ ಹೇಳಿಲ್ಲ, ನೀನು ಹೋಗು ಪರವಾಗಿಲ್ಲ ಅಂತ ಹೇಳಿಲ್ಲ. ಕ್ರಿಸ್ತುವಲ್ಲಿ ಬಂದು ಇಷ್ಟು ವರ್ಷ ಆದ್ರೂ ನಾನೇನು ದೇವ್ರು ಎಷ್ಟೋ ತಪ್ಪು ಮಾಡಿದ್ರು ದೇವ್ರಂತ ಏನಂತ ಹೇಳಿಲ್ಲ, ಹೋಗು ಅಂತ ಹೇಳಿಲ್ಲ, ತಳ್ಳಿಬಿಟ್ಟಿಲ್ಲ. ಇನ್ನೂ ನಾನು ಸಾಯುವವರೆಗೂ ಎಷ್ಟು ತಪ್ಪು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮನುಷ್ಯರು ತಪ್ಪು ಮಾಡೇ ಮಾಡ್ತೀವಿ. ಈ ತಪ್ಪೆಲ್ಲ ಗೊತ್ತಿದ್ರು ಯೇಸು ಕ್ರಿಸ್ತು ಶಿಲುಬೆ ಮೇಲೆ ಹೋಗುವಾಗ நான் பண்ண போகிற எல்லா பாவமும் அவருக்கு தெரிஞ்சிருந்துச்சு. நான் கிறிஸ்துவுக்குள்ள வந்த பிறகும் நான் செய்ய போகிற எல்லா பாவமும் அவருக்கு தெரிஞ்சிருந்துச்சு. இது எல்லாமே தெரிஞ்சு கொண்டிருந்தாலும் ಯೇಸು ಕ್ರಿಸ್ತು அந்த ಶಿಲುಬೆ ಎತ್ತುಕೊಳ್றாரு. ಎಲ್ಲ ವಿಷಯವನ್ನು ತಿಳಿದುಕೊಂಡೂ ಸಹ, ನಾನು ಕ್ರಿಸ್ತುವಲ್ಲಿ ಬಂದ ಮೇಲೂ ಇಷ್ಟು ಪಾಪ ಮಾಡ್ತೀನಿ ಅಂತ ತಿಳಿದುಕೊಂಡಿದ್ರು ಸಹ ನನಗೋಸ್ಕರ ದೇವರು ಆ ಶಿಲುಬೆಯನ್ನು ತಗೊಳ್ತಾ ಇದ್ದಾರೆ. ತಿಳಿದುಕೊಂಡ ಮೇಲೂ ಆ ಶಿಲುಬೆಯನ್ನು ತಗೊಂಡು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಇವಾಗವರೆಗೂ ಶ್ರಮಿಸ್ತಾ ಇದ್ದಾರೆ. ಬೇರೆ ಅಲ್ಲಿ ಮಾತ್ರ ಅವ್ರ ಕೃಪೆ ಮುಗೀತಾ ಇಲ್ಲ, ಶಿಲುಬೆಯನ್ನು ಸುಮಂದು ನಮ್ಮ ಪಾಪದೆಲ್ಲ ತೀರ್ತು ಮುಡಿಸ್ತಾರೆ. ಶಿಲುಬೆಯನ್ನು ಏನು ಮಾಡಿ ಒತ್ತಿ ನಮ್ಮ ಪಾಪಗಳನ್ನ ತೀರಿಸಿ ಮುಗಿಸಿದ್ರು. ಅದಾದ ಮೇಲೆ ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಸಾವಿನಿಂದ ಎಬ್ಬಿಸ್ತಾ ಇದ್ದಾರೆ. ನಮ್ಮ ಪಾಪದಲ್ಲೇ ನಾವು ವಿ ಆರ್ ನಾಟ್ ಒಬೀಡಿಯಂಟ್ ಟು ಗಾಡ್, ನಾವೆಲ್ಲರೂ ಏನು ಕೀழ்ಪಡಿತಾ ಇಲ್ಲ ದೇವರಿಗೆ. யாரும் தேவருக்கு கீழ்ப்படித்தா இல்லை, யாருமே ஆண்டவருக்கு கீழ்ப்படியில. இந்த மாதிரி மனுஷங்களை ஆண்டவர் என்ன பண்ணுறாரு, சாவில் நான் ಕೊಚ್ಚೆಯಲ್ಲಿ இருக்கும்போது ಪರಿಶುದ್ಧವಾದಂಥ ದೇವನ್, ಮಹಾಪರಿಶುದ್ಧದಲ್ಲಿರುವಂಥ ದೇವರು ನಾನು ಕೊಚ್ಚೆಯಲ್ಲಿ ಇರಬೇಕಾದ್ರೆ ನನ್ನನ್ನು ಬಂದು ಕೈ ಹಿಡಿದು ಜೀವಂತವಾಗಿ ಎಬ್ಬಿಸ್ತಾರೆ. ಜೀವಂತವಾಗಿ ಎಬ್ಬಿಸೋದು ಮಾತ್ರ ಅಲ್ಲ, ಈ ಕೇವಲವಾದ ಶರೀರದಲ್ಲಿ ನಾನು ಮಾಡಿದ್ದ ಪಾಪವನ್ನೆಲ್ಲವನ್ನು ಕ್ಷಮಿಸಿ ನನ್ನ ಶರೀರದಲ್ಲಿ
ನನ್ನ ಆತ್ಮದ ಒಳಗಡೆ ಪವಿತ್ರ ಆತ್ಮರಾಗಿ ಬಂದು ವಾಸವಾಗ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ನಾನು ದಾದ ಮೇಲೆ ಮಾಡುವ ಅದೇ ಕೊಚ್ಚೆಯಲ್ಲಿ ತಿರುಗಿ ಹೋಗಿ ನಾನು ನಿಂತ್ಕೊಂಡ್ರು ನನ್ನನ್ನು ತಿರುಗಿ ಕ್ಷಮಿಸ್ತಾ ಇದ್ದಾರೆ. ಆಮೇನ್. ನಾನು ಎಷ್ಟೇ ಸತಿ ತಪ್ಪು ಮಾಡಿದ್ರು ಏನು ಮಾಡ್ತಾ ಇದ್ದಾರೆ? ಕ್ಷಮಿಸ್ತಾ ಇದ್ದಾರೆ. ಆಲ್ರೆಡಿ ಕೊಚ್ಚೆಯಲ್ಲಿದ್ದೆ, ಕೊಚ್ಚೆಯಲ್ಲಿ ಹೋಗಿ ತಿರುಗಿ ನಿಂತ್ಕೊಂಡ್ರು ನನ್ನನ್ನು ತಿರುಗಿ ಕರ್ಕೊಂಬಂದು ಏನು ಮಾಡ್ತಾರೆ? ಪರಿಶುದ್ಧಗೊಳಿಸ್ತಾ ಇದ್ದಾರೆ. ಇದೇ ದೇವರ ಪ್ರೀತಿ. ಆಮೇನ್. நான் எவ்வளோ தான் தப்பு பண்ணாலும் என்ன பண்ணுறாரு? ಆಂಡವರ್ ತಿರುಪಿ ಇಂಥ ಒಂದು ಕೇವಲವಾದ ಮನುಷ್ಯರ ಮನಸ್ಸಿನೊಳಗಡೆ, ಅವರ ಆತ್ಮದ ಒಳಗಡೆ ಎಷ್ಟೇ ತಪ್ಪು ಮಾಡಿದ್ರು ಅದನ್ನೆಲ್ಲವೂ ಏನು ಮಾಡದೇ ಇರುವ ಥರ, ನಾ ಇದುವರೆಗೆ ಒಂದು ತಪ್ಪೇ ಪಣ್ಣಾದ ಮಾದರಿ ಹೆಂಗೆ ಕೂಡ ಒಂದು ಪೇಸ್ರಾರ ಆಂಡವರ್. ಅದಕ್ಕೆ ಕಾರಣ ಯಾರು? ಯೇಸು ಕ್ರಿಸ್ತು. ನಾನು ಇದುವರೆಗೂ ಒಂದು ತಪ್ಪು ಮಾಡದೇ ಇರುವ ಥರ ನಮ್ಮನ್ನು ಬಂದು ಏನು ಮಾಡ್ತಾ ಇದ್ದಾರೆ? ದೇವ್ರು ನೋಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯೇಸು ಕ್ರಿಸ್ತುವಿನ ಪ್ರೀತಿ. ಆಮೇನ್. ಇದನ್ನು ಮಾತ್ರ ಅಲ್ಲ, ಹೀ ಈಸ್ ಎಂಪವರಿಂಗ್ ಅಸ್. ನಮ್ಮ ದೇವರ ಕೃಪೆ ಅಂತೀವಲ್ಲ, ಯೇಸು ಕ್ರಿಸ್ತುವಿನ ಕೃಪೆ ಅಂದರೆ ಇನ್ನು ಮೇಲೆ ಪಾಪ ಮಾಡದ ರೀತಿಯಲ್ಲಿ ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಬರಬೇಕು ಅಂತ ಆಸೆ ಪಡ್ತಾರೆ. ಆಮೇನ್. ಪವಿತ್ರಾತ್ಮರ ಫಲಗಳಂದರೆ ಏನು? ಗಲಾಷನ್ಸ್ 5:22. ನನ್ನಲ್ಲಿ ನಿಧಾನ, ದೀರ್ಘ ಶಾಂತಿ, ಸೆಲ್ಫ್ ಕಂಟ್ರೋಲ್, ನನ್ನನ್ನು ನಾನು ವಿಷಯಗಳು ಪಾಪದ ದಾರಿಯಲ್ಲಿ ನಡೆಯದೇ ಇರುವುದಕ್ಕೆ ಸೆಲ್ಫ್ ಕಂಟ್ರೋಲ್ ಕೊಟ್ಟು, ಇಷ್ಟು ಒಂದು 7-8 ವಿಷಯಗಳಿದೆ ಆ ಲಿಸ್ಟಲ್ಲಿ. ಅಷ್ಟು ವಿಷಯಗಳನ್ನು ಕೊಟ್ಟು ಸಹ ನಾನು ತಿರುಗಿ ಆ ಪಾಪದಲ್ಲಿ ಬಾಳ್ತೀವಿ. ಇದು ಮಾತ್ರ ಅಲ್ಲ, ಇದಾಯ್ತು பிறகு இன்னும் இது விட்டு ஒரு தாண்டி ஒரு விஷயம் என்னன்னா, ஆண்டவரே நான் அப்போ இருக்கும்போதே நல்லா இருந்தேனே, என்னை எதுக்குப்பா நீங்கள் கிறிஸ்துவுக்குள்ளே கொண்டு வந்தீங்க? கிறிஸ்துவுக்குள்ளே கொண்டு வந்துட்டு ரொம்ப கஷ்டமாக இருக்குது, எனக்கு இங்கே பணம் வரல, அங்கே காசு வரல, இது வரல, அது வரல. ஆண்டவர் இவ்வளோ பண்ணது பெரிய விஷயம் இல்லை, இது பண்ணலன்றது தான் பெரிய விஷயம் ಆಯಿತು நம்மளுக்கு. ದೇವ್ರು ನನಗೆ ಇಷ್ಟು ಮಾಡಿದ್ರು ಅನ್ನೋದು ನನಗೆ ದೊಡ್ಡ ವಿಷಯ ಆಗ್ತಾಯಿಲ್ಲ. ಇದು ಒಂದು ವಿಷಯ ಅರ್ಥ ಮಾಡ್ಕೊಂಡಿದ ತಕ್ಷಣ ಮನಸ್ಸಲ್ಲಿ ಏನು ಬಂದೆ ಅಂದರೆ, ದೇವರೇ ಇದಾದಮೇಲೆ ನೀವೇನು ನನಗೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಯು ಡೋಂಟ್ ಓ ಮೀ ಎನಿಥಿಂಗ್. ಅಂದರೆ ನೀವು ನನಗೆ ಯಾವುದಲ್ಲೂ ಸಾಲ ಕೊಡಬೇಕಾಗಿಲ್ಲ. ಒಂದು ತಂದೆ ಅಂದರೆ ಅವ್ರ ಮಗನನ್ನು ನೋಡ್ಕೊಬೇಕಾಗಿ ಅವ್ರ ಸಾಲ ಅದಂದರೆ ಅವರು ಎತ್ತಿರುವ ಕಾರಣದಿಂದ ಏನು ಮಾಡಬೇಕು? ನೋಡ್ಕೊಬೇಕು. ಆದರೆ ದೇವರು ಏನೂ ಮಾಡದೇ ಇರುವಂಥ ನಮ್ಮನ್ನು ತನ್ನ ಮಹಾ ಪ್ರೀತಿಯಿಂದ, ದೀರ್ಘ ಶಾಂತಿಯಿಂದ ಏನು ಮಾಡ್ತಾ ಇದ್ದಾರೆ? ಕ್ಷಮಿಸಿ ತನ್ನ ಮಕ್ಕಳಾಗಿ ಸ್ವೀಕರಿಸ್ತಾ ಇದ್ದಾರೆ. ಇದನ್ನು ಮೀರಿ ನಾವು ಹತ್ರ ಹೋಗಿ ಕೇಳಬೇಕಾದ್ರೆ ಚಿಕ್ಕ ವಿಷಯಗಳು ಹೋಗಿ ಕೇಳ್ತೀವಿ. ನನಗೆ ಅದು ಬೇಕು, ಇದು ಬೇಕು, ನನಗೆ ಇದು ಆಸೆ ಆಗಿದೆ, ಅಥವಾ ನನಗೆ ಈ ಕಷ್ಟವಾಗಿದೆ ಅಂತ ಹೋಗಿ ಕೇಳುವಾಗಲೂ ಸಹ ಅದನ್ನು ಸಹ ಏನು ಮಾಡ್ತಾ ಇದ್ದಾರೆ? ಸಂಧಿಸ್ತಾರೆ. ಇಷ್ಟು ಪ್ರೀತಿ ಇರುವಂಥ ದೇವರನ್ನು ನೋಡಿ ನಾವೇನು ಮಾಡ್ತಾ ಇಲ್ಲ, ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ನಮ್ಮ ಪಾಪದಲ್ಲೇ ಬಾಳ್ತೀವಿ. ಈ ಪ್ರೀತಿ ಒಂದು ಅರ್ಥ ಆಗದೇ ಇರುವುದೇ ನಮ್ಮ ಪಾಪದಲ್ಲಿ ಬಾಳುವುದಕ್ಕೆ ಕಾರಣ. ವಿ ಟೇಕ್ ದ ಗ್ರೇಸ್ ಆಫ್ ಗಾಡ್ ಲೈಟ್ಲಿ. ದೇವರ ಕೃಪೆಯನ್ನು ತುಂಬ ಸುಲಭವಾಗಿ ತಗೊಳ್ಬಿಡ್ತೀವಿ. ದೇವರು ನಮ್ಮನ್ನು ಕ್ಷಮಿಸುವುದನ್ನು ತುಂಬ ಸುಲಭವಾಗಿ ತಗೊಳ್ತೀವಿ. ஏதோ நான் பண்ணுறேன், ஆண்டவர் சாமிக்கு போகிறாரு, ஏதோ பண்ணுறேன். அது பாப்பா ಮಾಡಿದ ಮೇಲೆ ಏನು ಮಾಡ್ತೇವೆ? ಪಿಶಾಚಿ எப்படின்னா பாவத்தை தூண்டி விடுவான், அப்புறமா வந்து குத்தியும் காமிக்குவான். ಪಿಶಾಚಿ ಯಾವ ರೀತಿ ಅಂದರೆ, ಪಾಪವನ್ನು ಮಾಡುವಂಥ ತಳಿನೂ ಬಿಡ್ತಾನೆ, ಪಾಪ ಮಾಡಿದ ಮೇಲೆ ಬಂದು ಚುಚ್ಚಿನೂ ತೋರಿಸ್ತಾನೆ. ಇವಾಗ ಒಂದು ಚಿಕ್ಕ ಮಗು, ಇದು ಎಷ್ಟೋ ಒಂದು ಯಂಗ್ಸ್ಟರ್ಸ್, ನೀವು ಚಿಕ್ಕ ವಯಸ್ಸಲ್ಲಿ ಇರುವಾಗಲೂ ಇದೆಲ್ಲ ಮಾಡಿರ್ತೀರಿ. ಏನಾಗಿರುತ್ತೆ ಅಂದರೆ, ಯಾವುದೋ ಒಂದು ನೋಡಬಾರದಂಥ ವಿಷಯವನ್ನು ನೋಡಿರ್ತೀವಿ. ಆವಾಗ ಮನಸ್ಸಾಕ್ಷಿ ನಮ್ಗೆ ಏನು ಮಾಡುತ್ತೆ? ಈ ವಿಷಯ ನೋಡ್ಬಿಟ್ವಲ್ಲ ಅಂತ ಬರುತ್ತೆ. ಈ ವಿಷಯ ನಾನು ಚಿನ್ನ ವಯಸ್ಸಲ್ಲೇ ಫಸ್ಟ್ ಟೈಮ್ ಅದು ನೋಡುವಾಗ ಏನಾಗುತ್ತೆ? ನಮ್ಮನ್ನು ನಾವೇ ಏನೋ ಗಲೀಜಾದ ರೀತಿಯಲ್ಲಿರುತ್ತೆ ಆ ಒಂದು ವಿಷಯ. ಯಾವುದೋ ಒಂದು ಕೆಟ್ಟದಾದ ಒಂದು ಫೋಟೋ ಅಂತ ಇಟ್ಕೊಳ್ಳಿ. ಆದರೆ ಆ ಕೆಟ್ಟದಾದ ವಿಷಯವನ್ನೇ ತಿರುಗಿ ಏನು ಮಾಡ್ತಾರೆ? ಹುಡ್ಕೊಂಡು ಹೋಗ್ತಾರೆ ಜನರು. ತಿರುಗಿ ಹುಡುಕೊಂಡು ಹೋಗಿ ನಮ್ಮ ಮನಸ್ಸಾಕ್ಷಿಗೆ ವಿರೋಧವಾಗಿ ಪ್ರತಿಯೊಂದು ಸಾರಿ ನಡಿಬೇಕಾದ್ರೆ ನಮ್ಮ ಆತ್ಮ ಸಾಯ್ತಾ ಇದೆ. ಇಂಥ ಕೆಟ್ಟ ಮನಸ್ಸಾಕ್ಷಿ ಸತ್ತೋಗಿರುವಂಥ ಮನುಷ್ಯರಲ್ಲಿ ದೇವರು ಬಂದು ಏನು ಮಾಡ್ತಾ ಇದ್ದಾರೆ? ಜೀವಂತವಾಗಿದ್ದು ವಾಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ನಾವು ತಪ್ಪು ಮಾಡುವಾಗಲೂ ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇಲ್ಲ ಪವಿತ್ರಾತ್ಮ. ಅಷ್ಟು ಮಹಾಪರಿಶುದ್ಧವಾದಂಥ ದೇವರು ನಾನು ಪಾಪ ಮಾಡುವಾಗ ನನ್ನನ್ನು ಬಿಟ್ಟು ದೂರ ಹೋಗ್ತಾ ಇಲ್ಲ. ಅವರ ನೀತಿಯ ಕೃಪೆಯಿಂದ, ದೀರ್ಘ ಶಾಂತಿಯಿಂದ ಏನು ಮಾಡ್ತಾ ಇದ್ದಾರೆ? ನೀನು ಪಾಪ ಮಾಡಿದ್ರು ನಾನು ಏನು ಮಾಡಲ್ಲ, ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ ಅಂತ ಪ್ರೀತಿಯಿಂದ ಇದ್ದಾರೆ. உங்கள் புள்ள தப்பு பண்ணாலும் நீங்கள் என்ன பண்ண மாட்டீங்க? வீட்டை விட்டு துரத்திட மாட்டீங்க. அதே மாதிரி தான் ஆண்டவர் என்ன பண்ண மாட்டார்? நம்மளை துரத்த மாட்டேன்றாரு. ஆனால் அது எப்போ வரைக்கும் இருக்கும்? ನಾನು ಸಾಯೋವರೆಗೂ ಅಥವಾ ದೇವರು ಬರೋವರೆಗೂ.
ಅದಕ್ಕೆ ಅದೇ ಚಾಪ್ಟರ್ಲಿ ಏನು ಹೇಳ್ತಾರೆ ಅಂದರೆ, ಈ ಒಂದು ಸಮಯದವರೆಗೂ ದೇವರು ನಮಗೇನು ಮಾಡಿದೆ, ಸಮಯ ಕೊಟ್ಟಿದ್ದಾರಂತೆ. ಏನಕ್ಕೆ? ನಿಜವಾಗ್ಲೂ ದೇವ್ರ ಮೇಲೆ ಪ್ರೀತಿ ಇದೆಯಾ? ಅದಕ್ಕೆ ಎಫೆಷನ್ಸ್ 4 ಏನು ಹೇಳ್ತಾರೆ, ದೇವರ ಆತ್ಮವನ್ನು ವಿಮೋಚನೆ ದಿನಕ್ಕಾಗಿ ನಿಂಗೆ விமோசன நாளுக்கு என்ன சொல்லுவீங்க, கடைசி நாளுக்காக உங்க மேல கொடுத்திருக்கிற பரிசுத்தாவியை துக்கப்படுத்தாமல் இருங்கள். ನಿಮ್ಮ ಕೊನೆಯ ವಿಮೋಚನೆ ದಿನಗಾಗಿ ನಿಮ್ಮ ಮೇಲೆ ಮುದ್ರೆಯಾಗಿ ಕೊಟ್ಟಿರುವಂಥ ಪವಿತ್ರಾತ್ಮರನ್ನ ಏನು ಮಾಡಿ, ದುಃಖಪಡಿಸದೇ ಇರಿ. ನಮ್ಮಲ್ಲಿ ಪವಿತ್ರಾತ್ಮ ಇದ್ದಾರಾ ಇಲ್ವಾ ಅನ್ನೋದಕ್ಕೆ ಸುಲಭವಾದ ಟೆಸ್ಟ್ ಏನು, ನಮ್ಮಲ್ಲಿ ಪವಿತ್ರಾತ್ಮರ ಫಲಗಳಿದೆಯಾ. ಒಂದು, ಪವಿತ್ರಾತ್ಮ ಇಲ್ಲದೆ ಹೋದರೆ ಒಬ್ಬನು ತನ್ನ ಬಾಯಿನಿಂದ ಯೇಸು ಕ್ರಿಸ್ತುವೇ ದೇವರು ಅಂತ ಹೇಳೋದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಯಾರೂ ಒಳ್ಳೆಯವರಲ್ಲ. ಇದೆಲ್ಲಿ ಬರುತ್ತೆ ಅಂದರೆ, ರೋಮನ್ಸ್ 3ನೇ ಅಧ್ಯಾಯದಲ್ಲಿ, ರೋಮನ್ಸ್ 3 10ರಿಂದ ಅದು ಸರಿ, ಅದು ಲಾಸ್ಟಲ್ಲಿ ಓದಿ, ಅದು ಮುಗಿಸೋದು ಮುಂಚೆ ಓದೋಣ. ಆದರೆ ಇದಾದಮೇಲೆ ಏನು ಹೇಳ್ತಾರೆ ಅಂದರೆ, ದೇವರು ಯಾವಾಗ ನಮ್ಮನ್ನು ಸ್ವೀಕರಿಸ್ತಾರೆ ಅಂದರೆ, ಯೇಸು ಕ್ರಿಸ್ತುವಿನ ಮೇಲೆ ನಾವು ವಿಶ್ವಾಸ ಇಡುವಾಗ ದೇವರು ನಮ್ಮನ್ನು ಸ್ವೀಕರಿಸ್ತಾರೆ, ಮಗನೇ ಮಗಳೇ ಅಂತ. ಇದು ರೋಮನ್ಸ್ 1ನೇ ಅಧ್ಯಾಯ 14ರಿಂದ 17ರವರೆಗೂ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಪೌಲ್ ಏನಂತ ಬರೀತಾರೆ ಅಂದರೆ, ದೇವರ ಸ್ವಾರ್ತೆ, ಒಳ್ಳೆಯ ಗುಡ್ ನ್ಯೂಸ್ ಅಂತಾರೆ, ಒಳ್ಳೆಯ ಸ್ವಾರ್ತೆ, ಅದರ ಮೇಲೆ ವಿಶ್ವಾಸ ಇಡುವಾಗ ದೇವರು ಅವರನ್ನು ನನ್ನ ಮಕ್ಕಳು ಅಂತ ಸ್ವೀಕರಿಸ್ತಾರಂತೆ. ಆದರೆ ವಿಶ್ವಾಸ ಬರುವುದಕ್ಕೆ ಕಾರಣ ಯಾರು? ಪವಿತ್ರಾತ್ಮ. ಆ ವಿಶ್ವಾಸ ಇಲ್ಲದೆ ಹೋದರೆ ದೇವರ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಪ್ರೀತಿ ಇಡುವುದಕ್ಕಾಗಲ್ಲ, ದೇವರನ್ನು ನಾವು ಹುಡುಕೋದಕ್ಕೂ ಸಹ ಸಾಧ್ಯ ಇಲ್ಲ. ಯಾಕಂದರೆ ಸತ್ತೋಗಿರುವಂಥ ಮನುಷ್ಯರು ದೇವರನ್ನು ಹುಡುಕಿ ಅವ್ರು ಏನು ಮಾಡ್ತಾರೆ, ಇಷ್ಟೋ ಒಂದು ದೊಡ್ಡ ಪ್ರಾಸೆಸ್ ಏನಂತ ಹುಡುಕಿ ನಮ್ಮ ಪಾಪಗಳು ನಮ್ಗೆ ಅರ್ಥ ಆಗಿ ನಾವು ಇಷ್ಟೆಲ್ಲ ಮಾಡಿದ ಮೇಲೆ ಬ್ಯಾಪ್ಟಿಸಮ್ ಇನ್ನೊಂದು ವಿಷಯ ಏನಂದರೆ, ಬ್ಯಾಪ್ಟಿಸಮ್ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಸಭೆಗಳಲ್ಲಿ. ಇದೆಲ್ಲಿದೆ ಅಂದರೆ, ನೆಕ್ಸ್ಟ್ ಆಮೇಲೆ ಓದ್ಕೊಬೋದು. ಬ್ಯಾಪ್ಟಿಸಮ್ ಒಳ್ಳೆಯ ವಿಷಯ, ಯಾಕಂದರೆ ಪವಿತ್ರಾತ್ಮರಲ್ಲೂ ನಾವೆಲ್ಲಿ ಪಡ್ಕೊಳ್ತೀವಿ, ದೀಕ್ಷಾ ಸ್ಥಾನದಲ್ಲಿ ಪವಿತ್ರಾತ್ಮರನ್ನು ಸಂಪೂರ್ಣವಾಗಿ ಪಡ್ಕೊಳ್ತೀವಿ. ದೇವರೇ ನಾನು ಮಾಡಿದ ತಪ್ಪು, ನೀವೇ ದೇವರು ಅಂತ ಸ್ವೀಕರಿಸ್ಕೊಳ್ತೀವಿ ಅಂತ. ಆದರೆ ಈ ಒಂದು ಸ್ವೀಕರಣೆಯನ್ನು ಏನು ಮಾಡ್ತಾರೆ ಅಂದರೆ, ಸ್ವೀಕರಿಸೋದು ದೊಡ್ಡ ವಿಷಯ ಅಲ್ಲ. ಎಕ್ಸಾಂಪಲ್ಗೆ ಹೇಳ್ತೀನಿ, ದೀಕ್ಷಾ ಸ್ಥಾನ ಅನ್ನೋದು ಒಂದು ಮಗುವನ್ನು ಹೊತ್ತಿ ಆಚೆ ಬರುವ ರೀತಿಯಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ಲೈಕ್ ಗಿವಿಂಗ್ ಬರ್ತ್ ಟು ಅ ಚೈಲ್ಡ್. ಬ್ಯಾಪ್ಟಿಸಮ್ ಅನ್ನೋದು ಒಂದು ಮಗುವನ್ನು ಏನು ಮಾಡೋದು, ಪ್ರಸವದ ಆಚೆ ಬರೋ ಥರ ಭೂಲೋಕವನ್ನು ಆವಾಗಲೇ ಹೊಸದಾಗಿ ನೋಡ್ತಾ ಇದೆ. ಬ್ಯಾಪ್ಟಿಸಮ್ ಪಡೆದುಕೊಂಡಿರುವವರು ಪವಿತ್ರಾತ್ಮರ ಕಣ್ಣೋಟದಲ್ಲಿ ಅವಾಗ ತಾನೇ ಭೂಲೋಕವನ್ನು ನೋಡ್ತಾರೆ. ಯಾವ ರೀತಿ? ಅವರು ಚಿಕ್ಕ ಮಕ್ಕಳು. ಈ ಚಿಕ್ಕ ಮಕ್ಕಳನ್ನು ಇವಾಗ ಯಾವ ರೀತಿ ಬಾಳಿರ್ತಾರೆ, ಲೋಕದ ರೀತಿಯಲ್ಲಿ ಇಷ್ಟು ವರ್ಷನೂ ಲೋಕದ ರೀತಿಯಲ್ಲೇ ಬಾಳಿರ್ತಾರೆ. ಒಂದು 25-26 ವಯಸ್ಸಲ್ಲಿ ದೇವರನ್ನು ತಿಳಿದುಕೊಂಡು ಆಮೇಲೆ ಏನು ಮಾಡ್ತಾ ಇದ್ದಾರೆ, ದೀಕ್ಷಾ ಸ್ಥಾನ ಪಡ್ಕೊಳ್ತಾ ಇದ್ದಾರೆ. ಹೊಸದಾಗಿ ಅವಾಗ ತಾನೇ ಹುಟ್ಟುತ್ತಾ ಇದ್ದಾರೆ. ಹೊಸದಾಗಿ ಹುಟ್ಟಿದ ಮಗು ಹತ್ರ ಹೋಗಿ ಏನು ಮಾಡ್ತಾರೆ ಅಂದರೆ, ಈ ಡ್ರೆಸ್ ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಏನದು, ಈ ರೀತಿಯಾಗಿ ನಡ್ಕೊಳ್ಬಾರ್ದು, ಇವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಬಾರ್ದು, ಅದು ಮಾಡಬಾರ್ದು ಅಂತ ಬಂದು ಹುಟ್ಟಿದ ಮಗು ಹತ್ರ ಹೋಗಿ ಏನು ಮಾಡ್ತಾ ಇದ್ದಾರೆ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಹುಟ್ಟಿದ ತಕ್ಷಣ ಏನು ಮಾಡೋದು, ಹುಟ್ಟಿದ ತಕ್ಷಣ ತೊಟ್ಲಲ್ಲಿ ಹಾಕೋತ್ತಾರ, ತೊಟ್ಲಲ್ಲಿ ಹಾಕಿ ಬಿಟ್ಬಿಡ್ತಾರೆ. ಏನಂತ, ಇದು ಒಳಗಡೆನೇ ಇರಬೇಕು, ಇದು ಒಳಗಡೆನೇ ಆಡಬೇಕು, ಇದನ್ನು ಮೀರಿ ಏನು ಮಾಡಬಾರ್ದು ಆಶೆ. ಎಷ್ಟೇ ದೊಡ್ಡದಾಗಿ ಮಗು ಬೆಳೀತಾ ಇರತ್ತೆ, ಎಲ್ಲಿ ಬೆಳೀತಾ ಇರತ್ತೆ, ಮಾಂಸದಲ್ಲಿ ಬೆಳೆಯುತ್ತೆ, ಆತ್ಮದಲ್ಲಿ ಬೆಳೆಯಲ್ಲ. ಈ ಒಂದು ಮಾಂಸದಲ್ಲಿ ಬೆಳೆಯುವಂಥ ಮಗು ಆತ್ಮದಲ್ಲಿ ಏನಾಗಿರುತ್ತೆ, ಮಗುವಾಗೆ ತೊಟ್ಲಲ್ಲೇ ಕೊನೆಯವರೆಗೂ ಅಲ್ಲೇ ಎದ್ದು ಅಲ್ಲೇ ಸತ್ತೋಗ್ಬಿಡ್ತಾರೆ. ಎಷ್ಟೋ ಜನ ಮಾಡುವಂಥ ದೊಡ್ಡ ತಪ್ಪಿದೆ. ಆತ್ಮದಲ್ಲಿ ಮಕ್ಕಳು ಬೆಳೆಯುವುದಿಲ್ಲ. ಅದಕ್ಕೆ ಪೌಲ್ ಏನು ಹೇಳ್ತಾರೆ, ನೀವು ಚಿಕ್ಕ ಮಕ್ಕಳಾಗಿರುವಾಗ ಹಾಲು ಕುಡಿತಾ ಇದ್ರಿ, ಇವಾಗ ಏನು ಮಾಡಿ, ಊಟ ತಿನ್ನಿ ಅಂತ ಹೇಳ್ತಾರೆ. ಆದರೆ ಊಟ ತಿನ್ನುವುದಕ್ಕೆ ಹಾಲು ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಏನಾಗಲ್ಲ, ಮಗು ಬೆಳೆಯಲ್ಲ. இந்த மாதிரி வளராத குழந்தைன்னா நாவேன் ಮಾಡ್ತೀವಿ ಅಂದರೆ, ಈ வளராத குழந்தைಗೆ ಎಕ್ಸಾಂಪಲ್ ಏನಾನ, வெளியே இருக்கிறத பார்க்குவாங்க, ಮನಸ್ಸಲ್ಲಿ இருக்கிறத பார்க்கும். ಈ ಒಂದು ಬೆಳೆದೇ ಇರುವಂಥ ಮಗುವಿಗೆ ಎಕ್ಸಾಂಪಲ್ ಏನಂದರೆ, ಆಚೆಗಡೆ ತನ್ನಂತಾನು ಎಷ್ಟು ಶುದ್ಧೀಕರಣೆ ಮಾಡಿ, ಎಷ್ಟು ಬೇರೆಯವರಿಗೆ ಏನು ಮಾಡೋದು, ಬೇರೆಯವ್ರ ಮುಂದೆ ತನ್ನಂತಾನು ಎಷ್ಟು ಹಂಬಲಾಗಿ ತೋರಿಸ್ಕೊಳ್ಬೋದು ಅಂತ ಯೋಚನೆ ಮಾಡ್ತಾರಲ್ಲ. மற்றவங்க முன்னாடி என்ன நானே எப்படி ரொம்ப பிச்சைக்கார மாதிரி காமிச்சிக்கிறதுன்னு ಸುಲಭ சொல்லிடலாம். ಹಿಂಗೆ ನನ್ನನ್ನು ನಾನೇ ಭಿಕ್ಷಕನ ಥರ ತೋರಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾರೆ. ಅಥವಾ ಹಂಗಂದರೆ ದೇವ್ರು ನನ್ನ ಮೇಲೆ ಇಷ್ಟು, ಅದು ಹೆಂಗಿರುತ್ತೆ ಅಂದರೆ, ಆ ಟೋನ್, ಆ ವಾಯ್ಸಲ್ಲೇ ಗೊತ್ತಾಗ್ಬಿಡೋದು ಏನಂತ. ನಾನು ಈ ವಾಯ್ಸಲ್ಲಿ ಮಾತಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ವಾಯ್ಸಲ್ಲಿ ಏನು ಮಾಡ್ತಾರೆ, ದೇವರು ನನ್ನನ್ನು ಇಷ್ಟು ಪ್ರೀತಿ ಮಾಡಿ ನನ್ನನ್ನು ಇದು ಸ್ವೀಕರಿಸಿದ್ರು, ಆದರೆ ನಾನು ಏನು ಮಾಡ್ತೀನಿ, ಈ ಊಟ ಮಾಡಲ್ಲ, ಇದನ್ನು ಮಾಡಲ್ಲ, ಈ ಕಾರ್ ತೊಗೊಳ್ಳಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ
ಏನು ಮಾಡ್ತಾರೆ, ನಾನು ಹಳೆ ಕಾಲದಲ್ಲಿ ಇದ್ದಿದ್ದ ರೀತಿಯಲ್ಲಿ ಬಾಳಕ್ಕೆ ಆಸೆ ಪಡ್ತೀನಿ, ಆ ಕಾಲದಲ್ಲಿ ಹಾಕಿದ್ದ ವಸ್ತ್ರಗಳನ್ನೇ ಹಾಕ್ಕೊಳ್ತೀವಿ, ಈ ಭೂಲೋಕದಲ್ಲಿರುವಂಥ ವಸ್ತ್ರಗಳು ನನಗೆ ಬೇಡ, ಸೂಟ್ ಹಾಕಿದ್ರೆ ಪಾಪ, ಅಥವಾ ಇನ್ನೂ ಸುಲಭವಾಗಿ ಏನು ಹೇಳಿ, ಮೇಕಪ್ ಹಾಕಿದ್ರೆ ಪಾಪ, ಇದು ಹಾಕಿದ್ರೆ ಪಾಪ ಅಂತ ಆಚೆಗಡೆ ಇರುವುದು, ಅಥವಾ ಈ ರೀತಿಯ ನಾನು ಡ್ರೆಸ್ಸು ಸರಿಯಾಗಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಡ್ರೆಸ್ ಸರಿಯಾಗಿ ಹಾಕ್ಕೊಂಡಿಲ್ಲ ಅಂದರೂ ದೇವರ ರಾಜ್ಯಕ್ಕೆ ಹೋಗ್ಬಿಡ್ಬೋದು, ಯಾಕಂದರೆ ದೇವರ ಮನಸ್ಸು ನೋಡ್ತಾ ಇದ್ದಾರೆ. ಆದರೆ ಮನಸ್ಸಾಂತರ ಪಡ್ತಾ ಇದ್ದೀವ? ನಿಜವಾಗ್ಲೂ ಮನಸ್ಸು ಚೇಂಜ್ ಆದರೆ ಆಚೆಗಡೆ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಮನಸ್ಸು ಚೇಂಜ್ ಆದರೆ ನನ್ನ ಕೆಟ್ಟದಾದ ಫ್ರೆಂಡ್ಸನ್ನು ನೋಡಿದ್ರೆ ನಾನು ಏನು ಮಾಡ್ತೀನಿ, ದೂರ ಬಿಡ್ತೀನಿ. ಮನಸ್ಸು ಚೇಂಜ್ ಆಗದೆ ಇರಬೇಕಾದ್ರೆ ಪವಿತ್ರಾತ್ಮರಲ್ಲ, ನನ್ನ ಶಕ್ತಿಯಲ್ಲಿ ಏನು ಶಕ್ತಿಯಲ್ಲಿ ಏನೋ ಬಣ್ಣ ಆರಂಭಿಕಿರ, ಇದು ಪನ್ನ ಕೂಡ ಅದು ಆಂಡವರು ಅರ್ಥ ಇದ್ದದ್ದು ಸುಳ್ಳದು, ಇದು ಪನ ಅದು ಪನ ಅದೇ ಹೇಳೋ ತಾಯ ನಾನು ಬಣ್ಣ ಮೆರ್ಕಿಟ್ಟು ಅಂಟೆ ಏನೋ ಚಲೆಗ ಜೋಬಿ ವಾಟ್ ಎವರ್ ಇಸ್ ದೇರ್ ಇಟ್ ವಿಲ್ ಹ್ಯಾಪನ್, ಹೋಗ್ತಾನೇ ಇರೋಣ ಅಂತ. ದೇವರ ಪ್ರೀತಿಯಲ್ಲಿ ಬೆಳೆಯಲ್ಲ, ಚಿಕ್ಕ ಮಕ್ಕಳಾಗೇ ಇದು ಬಿಡ್ತಾರೆ. ஒரு குழந்தை எப்பொழுதுமே இப்படியே இருந்துச்சுன்னா என்ன ஆகிடும், ஒன்று ಅದು ಹಾಲು ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಒಂದು ಸೆತ್ತೋಗ್ಬಿಡುತ್ತೆ, ಇಲ್ಲ ವೀಕ್ ಆಗಿಬಿಡುತ್ತೆ. ಸ್ವಲ್ಪ ಹಾಲು ಸಿಗುವಂಥ ಮಗು ಹೆಂಗೋ ಒಂದಿದ್ದು ಸ್ವಲ್ಪ ಬೆಳೆಯುತ್ತೆ, ಹಿಂಗೆ ಕಡ್ಡಿ ಥರ ಬೆಳೆಯುತ್ತೆ. ಚೆನ್ನಾಗಿ ಊಟ ಸಿಗುವಂಥ ಮಗು ದೇವರಲ್ಲಿ ಪುಷ್ಟಿಯಾಗಿ ಬೆಳೆಯುತ್ತೆ. ಊಟನೇ ಇಲ್ಲದೆ ಹೋಗ್ಬಿಟ್ರೆ ಏನಾಗುತ್ತೆ, ಆ ಮಗು ಸತ್ತೋಗುತ್ತೆ. ಬ್ಯಾಪ್ಟಿಸಮ್ ಪಡ್ಕೊಂಡು ಪವಿತ್ರಾತ್ಮ ಪಡ್ಕೊಂಡು ಜೀವಂತವಾಗಿ ಎದ್ದು ಬಿಡ್ತಾರೆ, ಆದರೆ ತುಂಬ ವೀಕ್ ಆಗಿರ್ತಾರೆ ದೇವರಲ್ಲಿ. ಕಾರಣ ಏನು, ತಾಯಿ ಹಾಲು ಸರಿಯಾಗಿ ಸಿಕ್ಕಿಲ್ಲ. ಏನೋ ದೀಸ್ ಪಾಸ್ಟರ್ಸ್ ಅದು ಏನು ಹೇಳ್ತಾರೆ, ದೇವರ ಸೇವಕರು ತನ್ನನ್ನು ಏನು ಹೇಳ್ತಾ ಇರ್ತಾರೆ ಅಂದರೆ, ನಾನು ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಎತ್ತಿದೆ. ಇದಕ್ಕೆ ಯೂಸ್ ಮಾಡೋ ಎಕ್ಸಾಂಪಲ್ ಏನಂದರೆ ಪೌಲ್ ಏನು ಹೇಳ್ತಾರೆ ಅಂದರೆ, ಉಂಗ್ಳ ಆಂಡೋರಡೆ ಅನ್ಬಿಲ್ಲ ಉಂಗ್ಳ ತಗಪ್ಪನ ಪೋಲ ನಾ ಪಾತ್ಕರ ಉಂಗ್ಳ ಅರವಣಿಕೆರೆ ಅಂತ ಪೌಲ್ ಬರೀತಾರೆ. ಅದನ್ನು ಹಿಡ್ಕೊಂಡು ಏನು ಹೇಳ್ತಾರೆ, ಇವ್ರು ನನ್ನ ಮಕ್ಕಳು ಥರ, ನಾನು ಇವ್ರನ್ನ ಏನು ಮಾಡ್ತಾ ಇದ್ದೀನಿ, ನಾನು ತಂದೆ, ಇವ್ರ ಮಕ್ಕಳು, ನಾನು ಏನು ಮಾಡಬೇಕು, ಇವ್ರನ್ನ ಖಂಡಿಸಿ ಬೋಧಿಸ್ಬೇಕು, ಅದು ಮಾಡಬೇಕು ಅಂತ. ಹಾಲೇ ಕೊಟ್ಟಿರಲ್ಲ, ಏನು ಮಾಡ್ತಾ ಇರ್ತಾರೆ, ಆಚೆಗಡೆ ಇರೋದೆಲ್ಲ ಯಾವ ರೀತಿ ಚೇಂಜ್ ಮಾಡಬೇಕು. ಅವರು ದೇವ್ರ ಮುಂದೆ ಬಂದಿದ ತಕ್ಷಣ ಮೊನಕಲ್ ಹಾಕಿ ಪ್ರೇಯರ್ ಮಾಡ್ತಾರೆ, ನಿಂತ್ಕೊಂಡು ಪ್ರೇಯರ್ ಮಾಡ್ತಾರೆ, ಕೂತ್ಕೊಂಡಿದ್ದಾರೆ. ಆಚೆಗಡೆ ಇರೋದು ಮಾತ್ರ. ಮೊನಕಲ್ ಯಾವಾಗ ಬರೋದು ಗೊತ್ತಾ, ಮನಸ್ಸಿನ ಆಳದಿಂದ, ದೇವರೇ ನಾನು ಪಾಪಿ, ಅಂಥ ಪಾಪಿಯನ್ನು ಸ್ವೀಕರಿಸಿದ್ರಲ್ಲ ಅಂತ ನನ್ನನ್ನು ಮೀರಿ ನನಗೆ ಮೊನಕಲ್ ಹಾಕ್ತೀನಲ್ಲ, ಮನಸ್ಸಲ್ಲಿ ಏನು ಬರುತ್ತೆ, ದೇವರೇ ಮೊನಕಾಲು ಹಾಕಿ ನನ್ನ ತಲೆ ಕೂಡ ನೀನು ಮಾಡೋಕ್ಕಾಗ, ನನ್ನ ಮುಖ ಕೂಡ ನಿಮ್ಮ ಹತ್ರ ತೋರ್ಸೋಕ್ಕಾಗಲ್ಲ ಅಂತ ಆ ಒಂದು ಸಿಚುವೇಶನಲ್ಲಿ ಹೋಗಿ ಪ್ರಾರ್ಥಿಸ್ತೀವಲ್ಲ, ಅದು ನಿಜವಾಗ್ಲೂ ಮನಸ್ಸಲ್ಲಿಂದ ಬರುವಂಥ ಪ್ರಾರ್ಥನೆ. ಆದರೆ ಇದನ್ನು ಏನು ಮಾಡ್ತಾರೆ, ಅದು ಚಿಕ್ಕ ಮಕ್ಳಿಗೆ ಹೇಳೋ ಥರ ನಿಮ್ಮ ಮೊನಕಾಲು ಪೊಟ್ಟು ಪ್ರಾರ್ಥನೆ ಮಾಡೋದು ಪ್ರೇಯರ್ ಕೇಕೋರ ಆಂಡವರು, ನೀನು ಇನ್ನೂ ಪ್ರೇಯರ್ பண்ண ಆಂಡರ್ ಕೇಳ್ಕ ಮಾಟಾರೆ. ನೀನು ಇನ್ನೇನು ಮಾಡ, ನೀನು ಕೆಳಗಡೆ ಬಿದ್ದು ನಿಮ್ಮ ಮುಖ ಹಿಂಗೆ ಬಿದ್ದು, ಅದು ನನ್ನ ಆತ್ಮದಿಂದ ಬರೋದಲ್ಲ. ಆಚೆಗಡೆ ನೋಡ್ಕೊಂಡು ಏನು ಮಾಡ್ತೀನಿ, ಮೊನಕಾಲು ಹಾಕಿದ್ರೇನೆ, ಮೊನಕಾಲು ಹಾಕ್ತಿ ನಿಂತ್ಕೊಂಡಿದ್ರೆ ಏನಾಗುತ್ತೆ, ದೇವ್ರ ಕೊನೆಯ ದಿವಸದಲ್ಲಿ ಏನು ಮಾಡ್ತಾರಂತೆ, ಖಾಲಿ ಇಲ್ಲದೆ ಇರ್ತಾರ ಮಾತಾಡೋದು ಆ ರೀತಿ ಇರುತ್ತೆ ನಮ್ಮ ಜನರು. ಅದರಿಂದನೇ ಏನು ಮಾಡಬೇಕು, ಯಾವ ರೀತಿ ನಮ್ಮ ಮನಸ್ಸಿನ ಆಳದಿಂದ ಬರ್ತಾ ಇದೆಯಾ ಒಂದು ವಿಷಯ, ದೇವರಿಗೆ ಕೀಳ್ಪಡೆಯುವುದು ಮನಸ್ಸಿನ ಆಳದಿಂದ ಬರ್ತಾ ಇದೆ, ಆಚೆಗಡೆಯಿಂದ ಬರ್ತಾ ಇದೆಯಾ, ತುಂಬ ಮುಖ್ಯವಾದ ವಿಷಯ. ಏನು ಇಷ್ಟು ಇನ್ನೊಂದು ವಿಷಯ, ನನಗೆ ಯಾವಾಗಲೂ ಓದ್ತಾ ಇರಬೇಕಾದ್ರೆ, ದೇವ್ರ ವಾಕ್ಯ ಓದ್ತಾ ಇರಬೇಕಾದ್ರೆ ಏನು ಯೋಚನೆ ಬರುತ್ತೆ ಅಂದರೆ, ಈ ಧರ್ಮ ಮಾತ್ರ ಅಲ್ಲ, ಎಷ್ಟೋ ಧರ್ಮಗಳು ಇದೇ ವಿಷಯವನ್ನು ಹೇಳುತ್ತಲ್ಲ, ಆಲ್ಮೋಸ್ಟ್ ಅಂದರೆ ಇದೇ ವಿಷಯವನ್ನಂದರೆ ಎಲ್ಲ ಅಷ್ಟು ಹೇಳಲ್ಲ, ಇಷ್ಟು ಡೀಟೇಲಾಗಿ ಹೇಳಲ್ಲ, ಅಂದರೆ ಕೆಲವು ವಿಷಯಗಳನ್ನು ಹೇಳುತ್ತಲ್ಲ. ಯಾಕೆ ನಾವು ದೇವರ ವಾಕ್ಯನ ಇಟ್ಕೊಂಡು, ನಿಮ್ಮ ಹತ್ರ ಇವತ್ತು ಪ್ರಶ್ನೆ, ಇಷ್ಟೊತ್ತು ಇದೆಲ್ಲ ಓದಿದ್ವಿ, ತುಂಬ ಆಗ್ಬಿಟ್ಟು ತುಂಬ ಜಾಸ್ತಿ ಓದಿದ್ವಿ, ಇನ್ನೇನು ಮುಗಿಸ್ತೀನಿ. ಇಷ್ಟು ಓದಿದ ಕಾರಣದಿಂದ ನಿಮ್ಮ ಹತ್ರ ಒಂದು ಪ್ರಶ್ನೆಗೆ ಹೇಳ್ತೀನಿ, ಎಲ್ಲ ಧರ್ಮಗಳು ಇದು ಸ್ವಲ್ಪ ಆದರೂ ಈ ವಿಷಯವನ್ನು ಹೇಳುತ್ತೆ, ನೀನು ಒಳ್ಳೆ ಮನುಷ್ಯನಾಗಿರುವೆ, ಇದು ಮಾಡಬೇಕು ಅಂತ. ಈ ಧರ್ಮಕ್ಕೂ ಅಂದರೆ ಕ್ರಿಸ್ತುವಿನ ಧರ್ಮಕ್ಕೂ, ಕ್ರಿಸ್ತ ಯೇಸುವನ್ನು ಪಾಲಿಸುವುದಕ್ಕೂ ಬೇರೆ ಧರ್ಮಗಳಿಗೂ ಏನು ವ್ಯತ್ಯಾಸ? ಆ ವೇದಗಳು ಅದನ್ನೇ ಹೇಳ್ತಾ ಇದೆ, ನಮ್ಮ ವೇದನೂ ಅದನ್ನೇ, ಅದಕ್ಕಿಂತ ಜಾಸ್ತಿನೇ ಹೇಳೋದೆ ಅಂತ ಇಟ್ಕೊಳ್ಳಿ. ಆದರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಹಾಂ ಕೇಳ್ತಾರೆ, ಏಸಪ್ಪ ಎಲ್ಲ ಪಾಪ, ಓಕೆ, ಇಲ್ಲ, ವೇದಕ್ಕೆ ಏನು ವ್ಯತ್ಯಾಸ? ವೇದದಲ್ಲಿ ಇರುವುದ ಕುರಿತು ಮಾತಾಡ್ತಾ ಇಲ್ಲ, ಆ ಒಂದು ಬುಕ್ಕಲ್ಲಿ ಏನು ವ್ಯತ್ಯಾಸ ಇದೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಈ ಬೈಬಲ್ಗೂ ಆ ಒಂದು ಎರಡು ಬುಕ್ಕು ಕೂತ್ಕೊಂಡು ಓದ್ತಾ ಇದ್ದೀನಿ ಇಟ್ಕೊಳ್ಳಿ, ಇಲ್ಲೊಂದು ಬುಕ್ ಇಟ್ಕೊಂಡು ಹೋದೆ, ಇಲ್ಲೊಂದು ಬುಕ್ ಬೈಬಲ್ ಇಟ್ಕೊಂಡು ಓದ್ತಾ ಇದ್ದೀನಿ. ಈ ವಾಕ್ಯವನ್ನು ಯಾಕೆ ನಾನು ಸ್ವೀಕರಿಸಬೇಕು, ಈ ವಾಕ್ಯವನ್ನು ಯಾಕೆ ನಾನು ಸ್ವೀಕರಿಸಬಾರ್ದು? ವೈ ಶುಡ್ ಐ accept what this book says and not accept what this book says? ಹಾಂ
ಓಕೆ, ದೇವರ ಯೇಸುವಿನ ಮೆನ್ಷನ್ ಇರಲ್ಲ ಅಂತ ಹೇಳ್ತಾರೆ. ಓಕೆ, ಯೇಸು ಕ್ರಿಸ್ತು ಬಗ್ಗೆ ಇಲ್ಲ ಅಂತ. ಓಕೆ, ಬೇರೆ? ಹಾಂ, ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ. ಹಾಂ, ಓಕೆ. ದ ಪ್ರಾಫೆಸಿ, ದೇವರ ವಾಕ್ಯ. ಪ್ರಾಫೆಸಿ ಅಂದರೆ ಆಗುವುದನ್ನು ದೇವರ ಪುಸ್ತಕದಲ್ಲಿ ಬರೀತಾರೆ, ಆಗಿದ್ದನ್ನು ಬರೀತಾ ಇದ್ದಾರೆ, ಆಗುವುದನ್ನು ಬರೀತಾ ಇದ್ದಾರೆ. ಓಕೆ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇರುವುದೇನೆಂದರೆ ಅದು ಮನುಷ್ಯರು ಬರೆದಿದ್ದು, ಇದು ಪವಿತ್ರಾತ್ಮರ ಮೂಲಕ ಬರೆದಿದ್ದು. ಆಮೇನ್. ನಮಗೆ ಇದೇ ರೋಮನ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ಸತ್ಯಗಳನ್ನೋದು ಅನೇಕ ವಿಷಯಗಳಾಗಿರುವುದಿಲ್ಲ, ಸತ್ಯ ಅನ್ನೋದು ಒಂದೇ ಸತ್ಯ. ಯಾಕಂದರೆ ಒಂದು ಎಕ್ಸಾಂಪಲ್ ಏನು ಕೊಡ್ತೀನಿ ಅಂದರೆ, ಒಂದು 4 ಡಬ್ಬ ಇದೆ ಅಂತ ಇಟ್ಕೊಳ್ಳಿ. 4 ಡಬ್ಬ ನಮ್ಮ ಕಣ್ಮುಂದೆ ಇದೆ. 4 ಡಬ್ಬ ಒಳಗಡೆ ಸ್ವೀಟ್ ಇದೆ ಅಂತ ಇಟ್ಕೊ. ಒಂದು ಡಬ್ಬ ಮಾತ್ರ ಖಾಲಿಯಾಗಿದೆ. ಆ ಖಾಲಿಯಾಗಿರೋ ಡಬ್ಬ ಮಾತ್ರ ಸತ್ಯ ಅಂತ ಇಟ್ಕೊಳ್ಳಿ. ಬೇರೆ 4 ಡಬ್ಬನೂ ಸುಳ್ಳು. ಈ 3 ಡಬ್ಬನೂ ಸುಳ್ಳು. ಈ 3 ಡಬ್ಬ ನಮ್ಗೆ ಯಾವಾಗ ಅರ್ಥ ಆಗತ್ತೆ ಇದರಲ್ಲಿ ಸ್ವೀಟ್ ಇದೆ, ಇದರಲ್ಲಿ ಸ್ವೀಟ್ ಇಲ್ಲ ಅಂತ? ಓಪನ್ ಮಾಡಿ ನೋಡಬೇಕಾದ್ರೆ. ಆದರೆ 4 ಡಬ್ಬನು ಮುಚ್ಚಿಟ್ಬಿಟ್ಟು ನೋಡಿದ್ರೆ ನಮ್ಗೇನೊಂದು ವಿಷಯ ಅರ್ಥ ಆಗಿರಬೇಕು, ಸತ್ಯ ಅನ್ನುವುದು ಒಂದೇ ಒಂದು ಡಬ್ಬಲ್ಲಿ ಮಾತ್ರ ಇದೆ. ದೇವರ ವಾಕ್ಯ ಅನ್ನುವುದು ಒಂದೇ ಒಂದು ಡಬ್ಬಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ದೇವರ ವಾಕ್ಯ ಬರ್ದಿಲ್ಲ. ನಾವೆಲ್ಲರೂ ಮನುಷ್ಯರಾಗಿ ಇನ್ನೊಂದು ವಿಷಯ ಏನಂದರೆ, ಬ್ಲೈಂಡ್ ಮೆನ್ ಲೀಡ್ ದ ಬ್ಲೈಂಡ್ ಅಂತ ಒಂದು ವಾಕ್ಯ ಇದೆ. ಕುರುಡು ಜನರನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರಂತೆ. ಕುರುಡು ಜನರನ್ನು ಹಿಂಬಾಲಿಸ್ಕೊಂಡು ಹೋದರೆ ಏನಾಗುತ್ತೆ? ಇಬ್ಬರು ಬಿದ್ದೋಗ್ತಾರೆ. ಆಮೇಲೆ ಅದೇ ರೀತಿಯೇ ದೇವರ ವಾಕ್ಯವನ್ನು ಓದಿ ಎಕ್ಸ್ಪ್ಲೇನ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನೀವು ಬೇಕಾದರೂ ಓದಿ ಎಕ್ಸ್ಪ್ಲೇನ್ ಮಾಡ್ಬೋದು, ಯಾಕಂದರೆ ದೇವರ ವಾಕ್ಯದಲ್ಲಿ ಅಷ್ಟು ಜ್ಞಾನ ಇದೆ. ಯಾರು ಬೇಕಾದರೂ ಓದಿ ಎಕ್ಸ್ಪ್ಲೇನ್ ಮಾಡ್ಬೋದು. ಆದರೆ ಅದನ್ನು ಪಾಲಿಸದೇ ಹೋದರೆ ಉಪಯೋಗ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ ರೋಮನ್ಸ್ 2 ಮನೇಲಿ ಹೋಗೋದೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಎಲ್ರಿಗೂ ಅಷ್ಟು ಜ್ಞಾನ ಇದೆ, ಯಾರು ವೇಣಾಂಟು ಮುನ್ನಾಡಿ ನಿಂಟು ಪ್ರೀಚ್ ಪನ್ನಲ್ಲ. ಯಾರು ಬೇಕಾದರೂ ಏನು ಮಾಡ್ಬೋದು? ಪ್ರೀಚ್ ಮಾಡ್ಬೋದು. ಅಂದರೆ ಯಾರು ಬೇಕಾದರೂ ಸ್ವಾರ್ಥ ಸಾರ್ಬೋದು, ಯಾರು ಬೇಕಾದರೂ ಮಾತಾಡ್ಬೋದು ದೇವ್ರ ವಾಕ್ಯ. ಯಾಕಂದರೆ ನಾವೇನು ಅಂದ್ಕೊಳ್ತಾರಂತೆ, ನನಗೆ ದೇವ್ರ ವಾಕ್ಯ ಎಷ್ಟು ತಿಳಿದಿದೆ, ನಾನೇನು ಮಾಡ್ತೀನಿ, ನನಗೆ ಹಿಂದೆ ಇರುವಂಥ ಯಂಗ್ಸ್ಟರ್ಸ್, ಚಿಕ್ಕ ಮಕ್ಕಳನ್ನು ಮತ್ತು ಹ್ಯಾಂಡಿಕ್ಯಾಪ್ ಅಂದರೆ ದೇವ್ರ ವಾಕ್ಯ ಗೊತ್ತಿಲ್ಲದೆ ಇರೋನ್ನ ನಡೆಸ್ಬಿಡ್ತೀನಿ ಅಂತ ಧೈರ್ಯವಾಗಿ ಬಂದು ಏನು ಮಾಡ್ತಾರಂತೆ? ಸ್ವಾರ್ಥ ಹೇಳ್ತಾರಂತೆ. ಆದರೆ ಅಲ್ಲೇ ಪೌಲ್ ಏನು ಬರೀತಾರಂದರೆ, ಆದರೆ ನೀನು ಅದನ್ನು ಮೊದಲು ಪಾಲಿಸ್ತಾ ಇದೆಯಾ, ದೇವರ ಪ್ರೀತಿಯಲ್ಲಿ ನಡೀತಾ ಇದೆಯಾ. ಇದಕ್ಕೋಸ್ಕರನೇ ಪಾಪ ಮಾಡದೇ ಇರುವಂಥ ಮನುಷ್ಯರು ಮೇಲೆ ನಿಂತ್ಕೊಂಡ್ರೆ ಉಪಯೋಗ ಇಲ್ಲ. ಯಾಕಂದರೆ ಅವ್ರ ಬಾಯಿನಿಂದ ನ್ಯಾಯ ತೀರ್ಪು ಮಾತ್ರ ಬರುತ್ತೆ. ತನ್ನನ್ನು ತಾನು ತುಂಬ ನ್ಯಾಯವಂತವರು ಅಂದರೆ ತುಂಬ ನ್ಯಾಯವಾದ ಮನುಷ್ಯರು ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಪಾಪದ ಬಗ್ಗೆ ಕೇಳಿ ಉಪಯೋಗ ಇಲ್ಲ. ತುಂಬ ಪಾಪದಲ್ಲೇ ಬಿದ್ದು ಎದ್ದು ಆಚೆ ಬರ್ತಾರಲ್ಲ, ಅಂಥವ್ರ ಹತ್ರ ಹೋಗಿ ಕೇಳಬೇಕು ಯಾವ ರೀತಿ ಪಾಪದಿಂದ ಆಚೆ ಬರಬೇಕು ಅಂತ. ಯಾಕಂದರೆ ನಮಗೆ ಎಷ್ಟೋ ಜನರಿಗೆ ಏನು ಅರ್ಥ ಆಗಲ್ಲ ಅಂದರೆ, ನಾನು ತುಂಬ ನೀತಿವಂತರಾಗಿದ್ದಿದ್ರೆ ದೇವರ ಪ್ರೀತಿ ಅರ್ಥ ಆಗಲ್ಲ. ನಾನು ತಪ್ಪು ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ದೇವರ ಪ್ರೀತಿ ಯಾವಾಗ ಅರ್ಥ ಆಗುತ್ತೆ? ಬಿದ್ದು ಎದ್ದು ಬರುವಾಗ. ಚಿಕ್ಕ ವಿಷಯಗಳಲ್ಲಿ ನಾವು ತಪ್ಪು ಮಾಡಬೇಕಾದ್ರೆ ಏನಾಗುತ್ತೆ? ದೇವರು ಎಲ್ರಿ ನಿಂತ್ಕೊಳ್ಳೋಣ. ಒಂದು ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಕೊರಂತಿಯಲ್ಲಿ ಏನಂತ ಬರೀತಾರೆ ಅಂದರೆ, ಯಾವ ಮೆಟೀರಿಯಲಿಂದ ಬಿಲ್ಡ್ ಆಗಿದ್ದೀವಿ ನಾವು? ಗೋಲ್ಡಿಂದ ಆಗಿದ್ದೀವ, ರತ್ನಗಳಿಂದ ಆಗಿದ್ದೀವ, ಅಥವಾ ಬರೀ ಕಟ್ಟಿಗೆಯಿಂದ ಆಗಿದ್ದೀವ? ನಾಶವಾಗುವಂಥ ಮೆಟೀರಿಯಲ್ಲ, ನಿರಂತರವಾಗಿರುವಂಥ ಮೆಟೀರಿಯಲ್ ಅಂತ ಯಾವಾಗ ದೇವರು ಪರಿಶೋಧನೆ ಮಾಡಿ ನೋಡ್ತಾರಂತೆ? ಕೊನೆಯ ದಿವಸದಲ್ಲಿ. ಈ ಪರಿಶೋಧನೆ ಮಾಡುವಾಗಾದರೆ ನೀವು ಯೋಚನೆ ಮಾಡಿ ನೋಡಿ, ನೀವು 20-30 ವರ್ಷ ಕ್ರಿಸ್ತುವಲ್ಲಿ ಇದ್ದಿರ್ತೀರ, 15 ವರ್ಷ, ಎಷ್ಟೋ ವರ್ಷಗಳು ಕ್ರಿಸ್ತುವಲ್ಲಿ ಇದ್ದಿರ್ತೀರ. ನಾವು ಸರಿಯಾದ ದಾರಿಯಲ್ಲಿ, ದೇವರು ತೋರಿಸುವಂಥ ದಾರಿಯಲ್ಲಿ ಕೀಳ್ಪಡಿದ್ದು ನಡೆಯದೇ ಇದ್ದಿದ್ರೆ, ದೇವರು ಬೆಂಕಿ ಇಟ್ಟಿದ ತಕ್ಷಣ ಏನಾಗುತ್ತೆ? ಎಲ್ಲಾನು ಸುಟ್ಟೋಗದೆ ನಮ್ಮ ಬಿಲ್ಡಿಂಗ್ನ ನಾವು ಕಾಪಾಡ್ಕೊಬೇಕು. ಬಿಲ್ಡಿಂಗ್ ಅಂದರೆ ನಮ್ಮ ದೇಹವನ್ನು, ನಾವು ಮಾಡಿರುವಂಥ ಕೆಲಸ. ಯಾಕಂದರೆ ಕ್ರಿಸ್ತುವಲ್ಲಿ ಬಂದ ಮೇಲೆ ನಾವು ಮಾಡುವಂಥ ಪ್ರತಿಯೊಂದು ವಿಷಯನೂ ದೇವರ ಮಹಿಮೆಗೋಸ್ಕರ. ಆಮೇನ್. கிறிஸ்துவுக்குள்ளே வந்துட்ட பிறகு நான் பண்ணுற ஒரு விஷயமும் நான் பண்ணுற ஒரு வேலையும், குழந்தைய வளர்க்குறதா இருக்கட்டும், நான் ஆண்டவருக்கு பயப்படுறதா இருக்கட்டும், எல்லாமே எதுக்காக பண்ணுறேன்? ஆண்டவருடைய மகிமைக்காக. இந்த ஆண்டவருடைய மகிமைக்காக பண்ணும்போது நம்ம என்ன பண்ணுறோன்னா, ஆண்டவர் ராஜ்யத்தை கட்டுறோம். இந்த கட்டுற விஷயம் ஆண்டவர் கடைசி நாளில் நெருப்பில் வைக்கும்போது நிற்குமா நிற்காதா? அதுதான் மெயினான இம்பார்ட்டண்ட்டான மேட்டர். இந்த கடைசி நாளில் இந்த விஷயம் ஆண்டவர் அந்த நெருப்பை வைக்கும்போது
அது ரொம்ப நிர்மூலமாயிடுச்சுன்னா ஆண்டவர் கிட்ட நமக்கு என்ன கிடைக்காது? சந்தோஷமாக ஆண்டவர் வான்னு சொல்ல மாட்டார். அப்படின்னா அது அந்த வார்த்தை என்ன சொல்லுதுன்னா, லைக் ஏதோ ஒரு சின்ன கேப்பில் எஸ்கேப் ஆகிற மாதிரி ஆண்டவருடைய ராஜ்யத்துக்குள்ளே போயிடுவோமா. ஆனால் என்ன இருக்காது நம்மளுக்கு? ஆண்டவருடைய அந்த சந்தோஷமாக யோசிச்சு பாருங்கள். ஒரு அப்பா உங்களை பார்க்கும்போதே நீங்கள் ரொம்ப அவரை வந்துட்டு பிரியப்படுத்துகிற குழந்தைங்களா இருக்கீங்கன்னா என்ன பண்ணுவாங்க? சந்தோஷமாக வாண்டு சொல்லுவார். இதே நீங்கள் அவரை சந்தோஷப்படுத்தாத குழந்தைங்களா இருந்தால் என்ன பண்ணுவாங்க? ಸರಿ ಏನು ಕುழந்தை ತಾ ಹೊರಟುಂಡೇನು. ಇವಾಗ ಸಂತೋಷಪಡ್ತೇ ಇರುವಂಥ ಮಕ್ಕಳಾಗಿದ್ರೆ ಏನು ಮಾಡ್ತಾರೆ ತಂದೆ? ಸರಿ ಏನೋ ಬರಲಿ ಒಳಗಡೆ, ಏನು ನನ್ನ ಮಗು ತಾನೇ, ಆಚೆ ಬಿಡೋಕ್ಕಾಗಲ್ಲ, ಏನು ಮಾಡ್ತೀನಿ ಒಳಗಡೆ ಸೇರಿಸಿ. ಇದು ಸಂತೋಷ ಪಡಿಸುವಂಥ ಮಕ್ಕಳಾಗಿದ್ರೆ ಏನು ಮಾಡ್ತಾರೆ? ಸಂತೋಷದಿಂದ ಯಾವಾಗ ಬರ್ತೀರಿ ಅಂತ ಸ್ವೀಕಾರ ಪಡ್ತಾರೆ. ದೇವರ ರಾಜ್ಯ ಕೆಳಗಡೆ ಬರುವಾಗ ನನ್ನನ್ನು ನಿಮ್ಮನ್ನು ನೋಡುವಾಗ ಅವರ ಮುಖದಲ್ಲಿ ನಗು ಇರತ್ತಾ ಅಥವಾ ದುಃಖ ಇರತ್ತಾ? ನಾನು ಹೇಳಿದ್ದನ್ನು ಮಾಡಿಲ್ಲ ಅಂತ. ದಟ್ ಈಸ್ ವೈ ಒಬೀಡಿಯನ್ಸ್ ಇಸ್ ಸೋ ಇಂಪಾರ್ಟೆಂಟ್. ದೇವರ ವಾಕ್ಯಕ್ಕೆ ಕೀಳ್ಪಡಿಯುವುದು ಅಷ್ಟು ಮುಖ್ಯ. ಯಾಕಂದರೆ ನಾವು ದೇವರ ವಾಕ್ಯಕ್ಕೆ ಕೀಳ್ಪಡೆದು ನಡೆಯಬೇಕಾದ್ರೆ ನಮ್ಮ ಕಟ್ಟುವಂಥ ದೇವರ ರಾಜ್ಯದಲ್ಲಿ ನಮ್ಮ ಜಾಗ ಕಟ್ಟುವುದು ಯಾವ ರೀತಿ ಇರುತ್ತೆ? ನಿರಂತರವಾಗಿ ನಿಲ್ಲುತ್ತೆ. ನಮ್ಮನ್ನು ದೇವರು ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾರೆ? ಬೆಳೆಸ್ತಾರೆ. ನಾವು ದೇವರ ರಾಜ್ಯದ ಕರೆಕ್ಟಾಗಿ ಆ ಸರಿಯಾದ ಮೆಟೀರಿಯಲ್ ಕಟ್ಟಿಲ್ಲ ಅಂದರೆ ಏನಾಗುತ್ತೆ? ದೇವರ ರಾಜ್ಯದ ಬೆಂಕಿಯಲ್ಲಿ ನಿರ್ಮೂಲ ಆಗಿಬಿಡುತ್ತೆ. ನಿರಂತರವಾಗಿ ಇರುವುದನ್ನು ಕಟ್ಟಬೇಕು. ಆಮೇನ್. ಆಯಿತು, ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಒಳ್ಳೆಯ ನಮ್ಮ ಕೃಪೆ ದಾಖಲೋದು, ಅದಕ್ಕಾಗಿ ಸ್ತೋತ್ರ ಅಪ್ಪ. ಹೌದಪ್ಪ, ದಿನ ನೋಡಿ ಕೃಪೆಯನ್ನು ಆಶೀರ್ವಾದ ಕೊಟ್ಟರಲ್ಲ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ನಿರಂತರವಾದ ಪ್ರೀತಿ, ದೀರ್ಘ ಶಾಂತಿಯು, ಕೃಪೆಯು, ಕರುಣೆಯು ತೋರಿ ನಮ್ಮನ್ನು ಇಷ್ಟೇ ಪಾಪದಲ್ಲಿ ಬಾಳಿದ್ರೂ ನಮ್ಮನ್ನು ಸ್ವಲ್ಪ ಸ್ವೀಕರಿಸುವಂಥ ಆ ಒಂದು ಪ್ರೀತಿ ನಮ್ಮನ್ನು ಬಿಟ್ಟು ದೂರ ಹೋಗೋದಂತೆ ಕಾಪಾಡಿಕೊಳ್ಳಿ. ನೀವು ಅನ್ಯ ಜನರನ್ನು ಅವರ ಮನಸ್ಸಿನ ಆಸೆಗೆ ಬಿಟ್ಟಿದ್ದ ರೀತಿಯಲ್ಲಿ ನಮ್ಮನ್ನು ಬಿಟ್ಬಿಡಬೇಡಿ ದೇವರೇ. ಹೌದಪ್ಪ, ಸ್ತೋತ್ರ. ಎಷ್ಟೋ ಸತಿ ನಮ್ಮ ಪಾಪಗಳು ನಮ್ಗೆ ಅರ್ಥ ಆಗಲ್ಲ, ಅರಿವಾಗುವುದು ನಿಮ್ಮ ಪ್ರೀತಿ ನಮ್ಗೆ ಅರ್ಥ ಆಗುವುದಿಲ್ಲ, ದೇವರ ಭಯ ನಮ್ಮಲ್ಲಿ ಇರುವುದಿಲ್ಲ. ಇಂಥ ಮನುಷ್ಯರನ್ನು ನೀವು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ನಮ್ಮ ಮನಸ್ಸನ್ನು ಮಾರ್ಪಡಿಸಿ ನಮಗೆ ನಿಮ್ಮ ಪ್ರೀತಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿ. ನಾನು ಎಷ್ಟೇ ಹೇಳಿದ್ರೆ ಆ ಪ್ರೀತಿ ಅರ್ಥ ಆಗಿಲ್ಲ ಅಂದರೆ ತಿರುಗಿ ನಿಮ್ಮ ವಾಕ್ಯವನ್ನು ಓದುವಾಗ ದೇವರ ಪ್ರೀತಿ ಅವರ ಮನಸ್ಸನ್ನು ಆಳುವುದಕ್ಕೆ ಸಹಾಯ ಮಾಡಿಯಪ್ಪ. ನಮ್ಮನ್ನು ಕ್ರಿಸ್ತ ಯೇಸುವಿನ ಪ್ರೀತಿಯಲ್ಲಿ ನೆಲೆಯಾಗಿ ಯೇಸು ಕ್ರಿಸ್ತುವಿನ ಯಾವ ರೀತಿ ಅವ್ರು ಬೆಳೆಸಿದ್ರು ಅದೇ ರೀತಿ ನಮ್ಮನ್ನು ಬೆಳೆಸೋದಕ್ಕಾಗಿ ಸ್ತೋತ್ರ. ಹೌದಪ್ಪ ದೇವರೇ, ನೀವು ನಮ್ಮನ್ನು ನಡೆಸಿ ನಿಮ್ಮ ಮಹಿಮೆಯಿಂದ, ನಿಮ್ಮ ಮಹಿಮೆಯಾದ ಪವಿತ್ರಾತ್ಮರ ಪ್ರಸನ್ನತೆಯಿಂದ ಪ್ರತಿಯೊಬ್ಬರು ನಡೆಸೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರು ನಮ್ಮಲ್ಲಿ ಇಲ್ಲದೆ ಹೋದರೆ ಆ ಫಲಗಳು ನಾವು ಒಳ್ಳೆಯವರಾಗಿ ಬಾಳುವುದಕ್ಕೆ ಸಾಧ್ಯವೇ ಇಲ್ಲ. ರೋಮನ್ಸ್ 3ನೇ ಅಧ್ಯಾಯ ಹೇಳುವ ರೀತಿಯಲ್ಲಿ ಯಾರೂ ಒಳ್ಳೆ ಮನುಷ್ಯರಲ್ಲ. ನಮ್ಮಲ್ಲಿ ಇರುವಂಥ ಯಾವುದೇ ಒಳ್ಳೆಯದಲ್ಲ. ನೀವು ಯಾವುದನ್ನು ನೋಡಿ ನಮ್ಮನ್ನು ಸ್ವೀಕರಿಸ್ಕೊಂಡಿಲ್ಲ. ನಮ್ಮಲ್ಲಿ ಯಾವುದೇ ಎಲ್ಲವೂ ಕೆಟ್ಟದಾಗಿದ್ರು ಕೊಚ್ಚೆಯಲ್ಲಿ ನಾವು ಬಾಳ್ತಿದ್ವು, ನಮ್ಮನ್ನು ನೀವು ಸ್ವೀಕರಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಇಂಥ ಮನುಷ್ಯರನ್ನ ಎಬ್ಬಿಸಿ ನಿಮ್ಮ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಇಂಥ ಮನುಷ್ಯರು ನೀವು ಕೃಪೆಯಿಂದ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ದೇವರೇ, ನಮ್ಮ ಪ್ರತಿಯೊಬ್ಬರು ನೀವು ನಡೆಸಿ ನಮ್ಮ ಜೊತೆ ಇದ್ದು ಮಾತನಾಡಿ ಎಂದು ಮಾರದೇ ಇರುವಂಥ ದೇವರ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆ.